ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ನಾವು ಧ್ಯಾನ ಮಾಡ್ತೇವೆ ವಾಕ್ಯಗಳನ್ನು ಪವಿತ್ರನಲ್ಲಿ ಅಭಿಷೇಕಿಸು. ಪವಿತ್ರನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮಲ್ಲಿ ಇದ್ದುಕೊಂಡು ಈ ವಾಕ್ಯದ ಮುಖ ನೀನು ಮಾತನಾಡು ಪವಿತ್ರನೇ. ಈ ವಾಕ್ಯಗಳೆಲ್ಲ ನಮ್ಮ ಆತ್ಮಕ್ಕೆ ಈ ವಾಕ್ಯ ಜೀವವಾಗಲಿ, ಈ ವಾಕ್ಯ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹವಾಗಲಿ. ಅನೇಕರು ಈ ವಾಕ್ಯದ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವಂತೆ, ಯೇಸು ಕ್ರಿಸ್ತ ನಮ್ಮ ಸ್ವಂತ ರಕ್ಷಕನೆಂದು ಅಂಗೀಕಾರ ಮಾಡುವಂತೆ ಪವಿತ್ರಾತ್ಮನಿಂದ ಕಾರ್ಯ ಮಾಡಿ ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೆನ್. ಇವತ್ತು ನಾವು ನೋಡ್ತೇವೆ, ಲೋಕದಲ್ಲಿ ಪ್ರತಿಯೊಬ್ಬರು ಕ್ರಿಸ್ಮಸ್ ಎಂಬುದಾಗಿ ಸಂಭ್ರಮದ ಮಾಡ್ತಾರೆ. ಲೋಕದಲ್ಲಿ ಏನಿಸುತ್ತೇನೆಂದ್ರೆ ಕ್ರಿಸ್ಮಸ್ ಅಂದ್ರೆ ಒಂದೇ ದಿನ ಅದಕ್ಕೆ ಕ್ರಿಸ್ಮಸ್ ಪ್ರತಿ ದಿವಸ ನಮಗೆಲ್ಲರಿಗೆ. ಮತ್ತು ಕ್ರಿಸ್ಮಸ್ ನಿಜ ಅರ್ಥ ನಾವು ತಿಳ್ಕೊಳ್ಳೋದು ಯಾವಾಗಂದ್ರೆ, ಯಾರು ಯೇಸು ಕ್ರಿಸ್ತನ್ನು ತಮ್ಮ ವೈಯಕ್ತಿಕವಾಗಿ ಕರ್ತನ ಒಡೆಯಿಂದ ಅಂಗೀಕಾರ ಮಾಡ್ತಾರೋ ಅವರಿಗೆ ಆ ದಿನ ಅವರ ಆತ್ಮದಲ್ಲಿ ಯೇಸು ಹುಟ್ಟಿದ್ದಾನೆ, ಅದು ನಿಜವಾದ ಕ್ರಿಸ್ಮಸ್ ಆಗಿದೆ. ಮತ್ತು ಅಂದಿನ ಪ್ರತಿ ದಿವಸ ನಮಗೆ ಕ್ರಿಸ್ಮಸ್ ಆಗಿದೆ ವಿನ ಇದು ಒಂದೇ ದಿನ ಕ್ರಿಸ್ಮಸ್ ಆಗಿ ಲೋಕದ ರೀತಿಯಲ್ಲಿ ಗಮ್ಮತ್ ಮಾಡುತ್ತೀನಿ ಕುಡಿದಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡಿದೆ, ಯಾಕೆ ಯೇಸು ಕ್ರಿಸ್ತ ಲೋಕಕ್ಕೆ ಬಂದಿದ್ದಾನೆ, ಇದರಲ್ಲಿ ಏನು ನಾವು ನೋಡುವ ಪ್ರೇರೆ. ಯೋಹನನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಜಾನ್ ಗಾಸ್ಪಲ್ ಚಾಪ್ಟರ್ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿ ಪ್ರಿಯರೇ, ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಲೋಕ ಅಂದರೆ ಲೋಕದ ಎಲ್ಲ ನರ ಮನುಷ್ಯರಲ್ಲಿ, ಈ ಲೋಕದಲ್ಲಿ ಹುಟ್ಟಿದ ಅಥವಾ ಹುಟ್ಟುವಂತ ಎಲ್ಲ ಮನುಷ್ಯರನ್ನು ದೇವರು ಪ್ರೀತಿ ಮಾಡಿದ. ಆ ಪ್ರೀತಿಯಿಂದ ದೇವರು ತನ್ನ ಒಬ್ಬನೇ ಮಗ, ಅತಿ ಅಮೂಲ್ಯವಾದ ಒಬ್ಬನೇ ಮಗನನ್ನು ದೇವರು ಕೊಟ್ಟನು. ಯಾವಾಗ 2020 ವರ್ಷದ ಮೊದಲು ಬೈಬಲಲ್ಲಿ ಯಾವ ದಿನ ಹುಟ್ಟಿದ್ದು ಎಂಬುದಾಗಿ ಬೈಬಲಲ್ಲಿ ಯಾವ ಪ್ರೂಫ್ ಇಲ್ಲ. ಅದೇ ಲೋಕ ರೀತಿಯಲ್ಲಿ ನಾವು ಈ ದಿನ ನಾವು ಆಚರಿಸುತ್ತೇವೆ. ಅದೇ ಯೇಸು ಕ್ರಿಸ್ತನು ಹಿಸ್ಟ್ರಿ ಇರ್ತದೆ. ಯೇಸು ಕ್ರಿಸ್ತ 2020 ವರ್ಷ ಮೊದಲು ಬಂದಿದ್ದಾನೆ. ಆದ್ರೆ 33.5 ವರ್ಷದ ಲೋಕದಲ್ಲಿ ಜೀವಿಸಿಕೊಂಡು ಆತನು ಕಾಲವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ 3 ದಿನದಲ್ಲಿ ಜೀವಿತ ಎದ್ದು ಪರಲೋಕದಲ್ಲಿ ಇದ್ದಾನೆ. ಯಾಕೆ ಬಂದರೆ ದೇವರ ಪ್ರೀತಿ, ನಾವು ದೇವರಿಷ್ಟು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಆತನು ಕೊಟ್ಟನು. ನಾಶದಿಂದ ಅರ್ಥ ನಾನು ಇವತ್ತು ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರು ಪಾಪದಿಂದ ಹುಟ್ಟಿದ್ದಾರೆ. ಮಾತ್ರ ಗರ್ಭದಿಂದಲೇ ಪ್ರತಿಯೊಬ್ಬ ಮಕ್ಕಳು ಪಾಪಿಯಾಗಿ ಹುಟ್ಟಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕೀರ್ತನೆ 51ನೇ ಕೀರ್ತನೆಯಲ್ಲಿ ಇದ್ದಾಗುತ್ತೆ. ನಾನು ಮಾತ್ರ ಗರ್ಭದಿಂದ ಹುಟ್ಟಿದಿಂದ ನಾನು ಪಾಪಿಯೇ ಎಂಬುದಾಗಿ ದಾವೀದನು ಒಪ್ಪಿಕೊಳ್ಳುತ್ತಾನೆ. ಅದು ಆ ಪಾಪದಿಂದ ಮರಣ ಬಂದೆ, ಆ ಮರಣ ನಿತ್ಯ ನರಕವಾಗಿದೆ. ಅದೇ ದೇವರು ಎಲ್ಲರನ್ನು ಪ್ರೀತಿ ಮಾಡಿ ಯಾರೂ ನಿತ್ಯ ನರಕಕ್ಕೆ ಹೋಗಬಾರದು. ಪ್ರತಿಯೊಬ್ಬರು ದೇವರು ಸೃಷ್ಟಿ ಮಾಡಿದ ನಿತ್ಯ ಜೀವ ಪರಲೋಕಕ್ಕೆ ಬರಬೇಕು ಎಂಬುದಾಗಿ ತನ್ನ ಒಬ್ಬನೇ ಮಗಳನ್ನು ಆತನು ಕೊಟ್ಟಿದ್ದಾನೆ. ಅದರಲ್ಲಿ ನಾವು ದೇವರ ನಿಜವಾದ ಪ್ರೀತಿ ನಾವು ಇವತ್ತು ಧ್ಯಾನ ಮಾಡುವರಾಗಿದ್ದೇವೆ. ಮತ್ತೆ ಈ ಪ್ರೀತಿ ಪ್ರೇರೆ ದಿನಾಳು ಧ್ಯಾನ ಮಾಡಬೇಕು. ಅದುವೇ ಕ್ರಿಸ್ಮಸ್ ಆಗಿದೆ. ನಾವು ನೋಡ್ತೇವೆ ಪ್ರೇರೆ, ಫಸ್ಟ್ ನಾವು ದೇವರ ಪ್ರೀತಿಯ ಬಗ್ಗೆ ನಾವು ಧ್ಯಾನ ಮಾಡೋಣ. ನಾವು ನೋಡುವ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ರಿಂದ 11 ವಾಕ್ಯಗಳು. ರೋಮನ್ಸ್ 5:8-11. ಆದರೆ ನಾವು ಪಾಪಿಗಳಾಗಿ ಇದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿ ಸಿದ್ಧಾಂತಪಡಿಸಿದ್ದಾನೆ. ಇವತ್ತು ಪ್ರತಿಯೊಬ್ಬರು ಪಾಪಿಗಳಾಗಿ ಹುಟ್ಟಿದ್ದೇವೆ. ಈ ಪಾಪಿಯದ ನಮಗೆ ಆ ಪಾಪದ ವಿಮೋಚನೆ ಕೊಡೋದಕ್ಕೋಸ್ಕರವಾಗಿ, ಆ ಪಾಪದ ಬಂದ ನಿತ್ಯ ನರಕದಿಂದ ತಪ್ಪಿಸೋದಕ್ಕೆ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆ ಪ್ರೀತಿ ತನ್ನ ಒಬ್ಬನೇ ಮಗನನ್ನು
ಕೊಟ್ಟಿದ್ದಾನೆ. ಜಾತಿ ಮತ ಧರ್ಮ ಭೇದವಿಲ್ಲದೆ ದೇವರು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಯಾವ ಜಾತಿ ಧರ್ಮ ಭೇದ ಮಾಡಲಿಕ್ಕೆ ಬರಲಿಲ್ಲ. ದೇವರು ಸೃಷ್ಟಿ ಮಾಡಿ ಇಷ್ಟೇ ಎರಡು ಜಾತಿ, ಒಂದು ಪುರುಷನು ಒಂದು ಸ್ತ್ರೀ ಅಥವಾ ಗಂಡು ಹೆಣ್ಣು ಎರಡೇ ಜಾತಿ ಮಾಡಿದ್ದೇವೆ. ಬರೀ ಯಾವ ಜಾತಿ ಯೇಸು ಕ್ರಿಸ್ತನು ಮಾಡಲಿಲ್ಲ, ಎಲ್ಲರಿಗೋಸ್ಕರ ಯೇಸು ಕ್ರಿಸ್ತ ಬಂದಿದ್ದಾನೆ. ಯಾಕಂದ್ರೆ ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ಆತ ಪ್ರೀತಿಗೋಸ್ಕರ ಆತನ ಒಬ್ಬನೇ ಮಗನ ಕೊಟ್ಟ ನಿಮ್ಮದಲ್ಲಿ ಅಪ್ಪ ಹೇಳ್ತಾನೆ. 9ನೇ ವಾಕ್ಯದಲ್ಲಿ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ನಾವು ನೋಡ್ತೇವೆ, ಪಾಪ ಪರಿಹಾರವಾಗಬೇಕಾದ್ರೆ ಯಾವ ಒಳ್ಳೆ ಕ್ರಿಯೆಗಳಿಂದ, ದಾನ ಧರ್ಮಗಳಿಂದ, ಯಾವ ಕೋರಿ ಅಥವಾ ಕೋಲಿ ಅಥವಾ ಕರುವಿನ ರಕ್ತದಿಂದ ಪಾಪ ನಿವಾರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಪಾಪ ನಿವಾರಣೆಗೋಸ್ಕರ ಯೇಸು ಕ್ರಿಸ್ತನು, ಪರಿಶುದ್ಧವಾದ ಯೇಸು ಕ್ರಿಸ್ತನು ಪರಿಶುದ್ಧ ರಕ್ತ ಕೊಟ್ಟಿದ್ದಾನೆ. ಆ ರಕ್ತ ಇವತ್ತು ಸಜೀವ ಉಂಟುತ್ತದೆ. ಆ ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರವಾಗುತ್ತದೆ. ಇಬ್ರಿವರಿಗೆ ಪ್ರತಿದಿಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ 9ನೇ ರಕ್ತಧಾರಿಲ್ಲದೆ ಪಾಪ ಎಂದಿಗೂ ಪರಿಹಾರವಾಗುವುದಿಲ್ಲ. ಅದಕ್ಕೋಸ್ಕರ ನಮ್ಮ ದೇವರಿಷ್ಟು ಪ್ರೀತಿ ಮಾಡಿ ನಾವು ಇವತ್ತು ಪಾಪಿಗಳಾಗಿದ್ದೇವೆ. ನಮ್ಮ ಪಾಪಕ್ಕೆ ನಾವು ಸತ್ತರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಒಂದು ಆಯುಷ್ಯ ಉಂಟು. ಹೇಗೆ ಒಂದು ನಮಗೆ ಹುಟ್ಟಿದ ದಿನಾಂಕ ಉಂಟು, ಹಾಗೆ ನಮಗೊಂದು ಮರಣದ ದಿನ ಉಂಟು. ಅದು ನಮಗೆ ಗೊತ್ತಿಲ್ಲ. ಅದೇ ದೇವರು ನಮ್ಮನ್ನು ಹುಟ್ಟಿಸುವಾಗಲೇ, ನಾವು ತಾಯಿ ಗರ್ಭದಲ್ಲಿ ನಾವು ಪ್ರಥಮ ದಿನ ಪ್ರಾರಂಭವಾಗುವಾಗಲೇ ನಮ್ಮ ಅಂತ್ಯದ ದಿನವನ್ನು ದೇವರು ಬರೆದಿಟ್ಟಿದ್ದಾನೆ. ಅದ ಪ್ರತಿಯೊಬ್ಬ ಮನುಷ್ಯ ಲೋಕದಲ್ಲಿರುವಾಗ ಒಂದಿನ ಸಾಯಲಿಕ್ಕುಂಟು, ಶರೀರದಲ್ಲಿ ಸಾಯುತ್ತಾರೆ. ಆದರೆ ಪಾಪದಲ್ಲಿ ಜೀವಿಸಿಕೊಂಡು ಪಾಪದಲ್ಲಿ ಸಾಯುವ, ಶರೀರದಲ್ಲಿ ಸಾವು ಮಾತ್ರ, ಅವರ ಆತ್ಮ ನಿತ್ಯ ಬೆಂಕಿಗೆ ಹೋಗ್ತದೆ. ದೇವರ ಕೋಪ ನಿತ್ಯ ಬೆಂಕಿಗೆ ಹೋಗ್ತದೆ. ಆದರೆ ಇವತ್ತು ಈ ಲೋಕ ಯಾವ ಮನುಷ್ಯನು ನಿತ್ಯ ನರಕಕ್ಕೆ ಹೋಗಬಾರದೆಂಬುದಾಗಿ ದೇವರು ಪ್ರೀತಿ ಮಾಡಿಕೊಂಡರು, ತನ್ನ ಮಗನನ್ನು ಕೊಟ್ಟರು. ಆ ಮಗನ ರಕ್ತ ಕೊಟ್ಟು ನಿಮಿತ್ತವಾಗಿ ಯಾರು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಕಲ್ವರಿ ಕ್ರೂಜಲ್ಲಿ ತನ್ನ ಪ್ರಾಣ ರಕ್ತ ಕೊಟ್ಟಿದ್ದನ್ನು ನಂಬುತ್ತಾರೋ, ಆತನ ಅಂಗೀಕಾರ ಮಾಡ್ತಾರೋ, ಅವರಿಗೆ ಆ ರಕ್ತ ಎಲ್ಲಾ ಪಾಪದಿಂದ ತೊಳೆದು ಅವರು ನೀತಿವಂತರಾಗಿ ಮಾಡಿ ಆ ದೇವರ ಕೋಪದಿಂದ ಅವರು ರಕ್ಷಿಸಿಕೊಂಡು ನಿತ್ಯ ಜೀವವನ್ನು ಹೇಳುತ್ತಾನೆ. ಮೂಲಕ ಆತನಿಗೆ ಸಮಾಧಾನಗಳಾಗಿ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ಜೀವನವೇ. ಪಾಪದ ಯೇಸು ಕ್ರಿಸ್ತನ ತಿರಸ್ಕಾರ ಮಾಡ್ತಾರೆ, ಅವರಿಗೆ ನಂಬುತ್ತಾರೆ. ಯೇಸು ನಂಬುವ ಮುಖಾಂತರ ಆ ರಕ್ತ ದೇವರು ನಮ್ಮನ್ನು ಸಮಾಧಾನ ಪಡ್ತಾರೆ. ಪಾಪ ನಮಗೆ ಪರಿಹಾರವಾಗದಿದ್ದರೆ ನಿಜವಾದ ಸಮಾಧಾನ ಸಿಗುವುದಿಲ್ಲ. ನಿಜವಾದ ಸಮಾಧಾನ ಯಾವಾಗ ಸಿಗ್ತದೆ? ಯಾವ ಪಾಪಿ ಎಂದು ಒಪ್ಪಿಕೊಳ್ಳುವಾಗ ಮತ್ತು ಯೇಸು ಅಂಗೀಕಾರ ಮಾಡುವ ನಿಜವಾದ ಸಮಾಧಾನ ಹೊಂದುತ್ತೇವೆ. ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಅಷ್ಟೇ ನಿಜವಾಗಿ ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಅದು ಅಂಗೀಕಾರ ಮಾಡ್ತಾರೋ ಅವರಲ್ಲಿ ನಿಜವಾದ ಸಂತೋಷವು ಉಕ್ಕಿಕೊಂಡು ಬರುತ್ತದೆ. ಈ ಲೋಕದ ಜನರಿಗೆ ಸಂತೋಷದಿಂದ ಹಬ್ಬ ಮಾಡುವುದು, ಕುಡಿಯುವುದು, ಗಮ್ಮತ್ತು ಮಾಡುವುದು, ಅದೇ ಅನೇಕರು ಲೋಕದಲ್ಲಿ ಕ್ರಿಸ್ಮಸ್ ಅಂದರೆ ಅವರು ಈ ದಿನ ಏನ್ ಮಾಡ್ತಾರೆ, ಗಟ್ಟಿ ಕುಡಿಯುತ್ತಾರೆ, ಅಮಲ ಪದಾರ್ಥ ಕುಡಿಯುತ್ತಾರೆ, ತಿನ್ನುತ್ತಾರೆ, ಮಜಾ ಮಾಡ್ತಾರೆ. ಒಂದು ದಿನ ಅವರು ಸಂತೋಷ ಅಲ್ಲ. ಇವತ್ತು ನಮಗೆ ಇದರಲ್ಲಿ ಸಂತೋಷ ಅಲ್ಲ. ನಿಜವಾದ ಸಂತೋಷ ನಮಗೆ ಬೇಕಾದರೆ ನಾವು ಯೇಸು ಕ್ರಿಸ್ತನನ್ನು ನಂಬಿಕೆ ಇಡಬೇಕು. ಆತನ ಪಾಪಗಳಿಗೋಸ್ಕರ ರಕ್ತ ಕೊಟ್ಟಿದ್ದಾನೆ ಎಂಬುದಾಗಿ ಅಂಗೀಕಾರ ಮಾಡುವಾಗ ನಮ್ಮ ಪಾಪಗಳು ಶ್ರಮಿಸಲ್ಪಡುವ ನಿಜವಾದ ಸಮಾಧಾನ ಬರ್ತದೆ. ಆಗ ನಿಜವಾದ ಹರ್ಷ, ನಿಜವಾದ ಸಂತೋಷ ಉಕ್ಕಿಕೊಂಡು ಬರ್ತದೆ. ಈ ಸಂತೋಷ ಪ್ರತಿದಿನ ನಮಗೆ ಸಂತೋಷದಲ್ಲಿ ಇರಲಿಕ್ಕೆ ಸಾಧ್ಯ ಮಾಡ್ತಾರೆ. ಈ ಸಂತೋಷ ಯಾವ ಊಟದಲ್ಲಿ ಆಗಲಿ, ಯಾವ ಸಂಗತಿಯಲ್ಲಿ ಈ ಸಂತೋಷ ಸಿಕ್ಕಿದ್ರು ಅದು ತಾತ್ಕಾಲಿಕ ಮಾತ್ರ. ನೋಡಿ, ಕುಡಿಯುವವರು ಏನ್ ಮಾಡ್ತಾರೆ, ಅವರು ಕುಡಿದುಕೊಂಡು ಅಮಲಿರುವಾಗ ಮಾತ್ರ ಅವ್ರು ಅಷ್ಟು ಗಂಟೆ ಸ್ವಲ್ಪ ಅಮಲಿ ಸಂತೋಷ, ಅಮಲಿ ಇಳಿದ ನಂತರ ಪುನಃ ಕುಡಿಲಿಕ್ಕೆ ಹೋಗ್ತಾರೆ. ಅದೇ ಅವರ ಸಂತೋಷ ಎಲ್ಲಿ ಉಂಟು?
ಕುಡಿಯುವ ಆ ಮಣ್ಣಲ್ಲಿ ಬೇರೆ. ಆದರೆ ಯೇಸುಗಳ ಸಂತೋಷ ಯಾವ ಊಟದಲ್ಲಿ ಕುಡಿದಿಲ್ಲ. ಯೇಸುಗಳ ಸಂತ ಪ್ರತಿದಿನ ಆತ್ಮದಿಂದ ಉಕ್ಕಿಕೊಂಡು ಬರುವಂತ ಸಂತೋಷವಾಗಿದೆ. ಅದು ಯೇಸುಗಳ ಸಂತೋಷ ಎಂಬುದಾಗಿ ಅಪೊಸ್ತಲರು ಇಲ್ಲದೆ. ಇವತ್ತು ನಿಮ್ಗೆ ಸಂತೋಷ ಬೇಕಾ? ಸಮಾಧಾನ ಬೇಕಾ? ಯೇಸು ಕ್ರಿಸ್ತನ ನಂಬಿಕೆ ಇಡಿ. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ನಾವು ನೀತಿವಂತರಾಗ್ತೀವಿ. ಅದರ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗ್ತದೆ. ಅದರ ರಕ್ತ ನಮಗೆ ನಿತ್ಯ ಬೆಂಕಿಯಿಂದ ನಮಗೆ ರಕ್ಷಿಸಿ ನಿತ್ಯ ಜೀವಿಗೆ ನಮ್ಮನ್ನು ಸೇರಿಸ್ತದೆ ಪ್ರೇರೆ. ಮತ್ತು ನಾವು ವೇದಿಕೆಗಳಾಗಿದ್ದವು ನಮ್ಮನ್ನು ಆತನ ಮಕ್ಕಳಾಗಿ ಮಾಡ್ತದೆ. ಇನ್ನೊಂದು ವಾಕ್ಯ ನೋಡೋ ಪ್ರೇರೆ, ಎಫೆಸದವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1 ರಿಂದ 5 ವಾಕ್ಯಗಳು. ಎಫೆಸಿಯನ್ಸ್ 2:1-5. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೋಡಿ, ಅಪೊಸ್ತಲರು ಪ್ರೇರೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರ ನಿಮ್ಮನ್ನು ಸಹ ಬದುಕಿಸಿದನು ಪ್ರೇರೆ. ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಂದು ಮಕ್ಕಳು ತಾಯ ಗರ್ಭದಿಂದ ಹುಟ್ಟಿದ ಪಾಪದ ನಿಮಿತ್ತವಾಗಿ ಪ್ರತಿಯೊಬ್ಬರ ಮಕ್ಕಳ ಪ್ರತಿಯೊಬ್ಬರ ಆತ್ಮ ಅಂತೆ ಪಾಪ ದೆಸೆಯಿಂದ ಸತ್ತಿದೆ. ನಮ್ಮ ಮೂಲ ಪಿತನ ಆದಾಮನು ಪಾಪ ಮಾಡಿ ನಿಮಿತ್ತವಾಗಿ ಆ ಆದಾಮನಿಂದ ಪ್ರತಿಯೊಬ್ಬರು ನೋಡಿ, ಮನುಷ್ಯರಲ್ಲಿ 3 ಭಾಗಗಳು. ಒಂದು ಶರೀರ, ಒಂದು ಪ್ರಾಣ ಎಂದರೆ ನಮ್ಮ ಮನಸ್ಸು, ನಮ್ಮ ವಿಲ್ ಪವರ್, ನಮ್ಮ ಥಿಂಕಿಂಗ್ ಅಲ್ಲ ಪ್ರಾಣ ಎಂದರೆ, ಮತ್ತು ಸ್ಪಿರಿಟ್ ಆತ್ಮ. ಸಾಯುವಾಗ ಈ ಶರೀರ ಮಾತ್ರ ಈ ಒಂದೇ ಮಣ್ಣಿಗೆ ಅಥವಾ ಬೆಂಕಿಗೆ ಅಂತ ಬಿಡಬೇಕು. ಆದರೆ ಪ್ರಾಣ ಮತ್ತು ಆತ್ಮ ಅದಕ್ಕೆ ಸಾವಿಲ್ಲ. ಅದು ಒಂದೇ ಪರಲೋಕಕ್ಕೆ ಹೋಗಬೇಕು ಅಥವಾ ನರಕಕ್ಕೆ ಹೋಗಬೇಕು. ಇಲ್ಲಿ ಅಪೊಸ್ತಲರು ಹೇಳ್ತಾರೆ, ಯಾರ್ಯಾರು ಪಾಪದಲ್ಲಿ ಹುಟ್ಟಿದರೋ ಪಾಪದಿಂದ ಪ್ರತಿಯೊಬ್ಬರ ಮನಸ್ಸು ಆತ್ಮ ಸತ್ತಿದೆ. ಅದಕ್ಕೋಸ್ಕರ ಪ್ರೇರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ, ಯೇಸು ಕ್ರಿಸ್ತ ಅಂಗೀಕಾರ ಮಾಡಿ ಆ ಯೇಸು ಕ್ರಿಸ್ತ ಜೀವವು ನಿಮ್ಮ ಒಳಗೆ ಬರುವಾಗ ಮಾತ್ರ ನಿಮ್ಮ ಸತ್ತ ಆತ್ಮಕ್ಕೆ ಜೀವ ಸಿಗ್ತದೆ. ಹಾಗಾದ್ರೆ ಜೀವಿಸುವವರು ಆಗ್ತೀರಿ. ಆಮೇಲೆ ಇಲ್ಲದರೆ ಆತ್ಮದಲ್ಲಿ ಜೀವ ಬರಲೇ. ಅಪೊಸ್ತಲರು ಸತ್ತ ನಿಮ್ಮಂದ್ರೆ ಯಾರು ಯೇಸು ಕ್ರಿಸ್ತ ಮೇಲೆ ಅವರನ್ನು ಯೇಸು ಕ್ರಿಸ್ತ ಬದುಕಿಸ್ತಾನೆ. 2ನೇ ವಾಕ್ಯದಲ್ಲಿ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಂಧಕಾರ ದುಷ್ಟ ಶಕ್ತಿಗಳು ಅವಿದ್ಯತೆಗೆ ಜನರು ಪ್ರೇರಣೆ ಮಾಡ್ತೇವೆ. ನಾವು ದೇವರು ಆದಾಮನನ್ನು ಅವಳನ್ನು ಸೃಷ್ಟಿ ಮಾಡಿಕೊಂಡು ಅವರಿಗೆ ಒಳ್ಳೆ ಏದೇನು ತೋಟದಲ್ಲಿಟ್ಟನು. ಏದೇನು ತೋಟ ಆಗಿನ ಕಾಲದಿಂದ ಪರದೇಶ ಆಗಿದ್ದು ಪರಲೋಕವಾಗಿದ್ದಂದ್ರೆ ಏನೂ ಕಷ್ಟಪಡ್ಲಿಕ್ಕಿಲ್ಲ. ಅಲ್ಲಿ ಏದೇನು ತೋಟ ಅವರಿಗೆ ಖಾಲಿ ಕಾಯ್ಲಿಕ್ಕಿತ್ತು. ಎಲ್ಲ ಹಣ್ಣು ತಿನ್ನಬಹುದು. ಅದು ಒಂದು ಮರ ದೇವರನ್ನ, ಈ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದರೆ ನೀವು ಸಾಯ್ತೀರಿ ಎಂಬುದೇ ಒಂದು ಆಜ್ಞೆ ಮಾತ್ರ ಕೊಟ್ಟರು ದೇವರು. ಯಾಕೆಂದ್ರೆ ದೇವರಿಗೆ ಗೊತ್ತುಂಟು, ದೇವರು ತಾನೇ ಸೈತನನ್ನು ಸೃಷ್ಟಿ ಮಾಡಿದ್ದಾನೆ. ಆ ಸೈತನ್ ಬಂದು ಪ್ರೇರೆ ಯಾರ ದೇವರನ್ನು ನಂಬುವುದಿಲ್ಲ ಸತ್ಯ ಎಂಬುದೇ ಅವರನ್ನು ಅವಿದ್ಯತೆಗೆ ಪ್ರೇರೇಪಿಸ್ತಾನೆ. ಏನಾಯ್ತಂದ್ರೆ ಅವಳು ಪ್ರೇರೆ ಆದಾಮನ್ನು ಬಿಟ್ಟು ಕೂಡ ಒಬ್ಬಳೇ ತೋಟ ತಿರುಗುವಾಗ ಯಾವ ಮರವನ್ನು ತಿನ್ನಬಹುದು ಅದೇ ಮರದಲ್ಲಿ ಸೈತಾನನು ಪ್ರೇರೆ ಒಂದು ರೂಪದಲ್ಲಿ ಬಂದು ಆ ಮರದಲ್ಲಿ ಕೂತ್ಕೊಂಡಿತ್ತು. ಆ ರೂಪ ಪ್ರೇರೆ ಆ ಒಂದು ಪ್ರೇರೆ ಅದು ಮಾತನಾಡಿತು. ಪ್ರೇರೆ ಏನಿರ್ತದೆ, ಹೌದಾ ಈ ಮರ ಈ ಹಣ್ಣು ತಿಂದರೆ ನೀನು ದೇವರಾಗಿ ಆಗ್ತಿಂಬುದಾಗಿ ಅದು ಹೇಳಿತು. ಅವಳಿಗೆ ವಾಕ್ಯ ಗೊತ್ತಿದ್ದು ಅದಕ್ಕೆ ಪರಿಪೂರ್ಣ ನಂಬಳ. ಅವಳಿರ್ತಾರೆ ಈ ಮರವನ್ನು ತಿನ್ನಲೂಬಾರದು, ಮುಟ್ಟಲೂಬಾರದು ಅವಳು. ಆದರೆ ಅವಳು ನಿಜವಾಗಿ ಅವಕ್ಕೆ ನಂಬುವುದಾದರೆ ಅವಳೇನ್ ಮಾಡ್ತಿದ್ರು, ಆ ದುಷ್ಪರಿಣಾಮ ವಾಯುಮಂಡಲಿರುವ ಅಧಿಪತಿ ಇವತ್ತು ನಾನಾ ರೀತಿಯ ರೂಪದಲ್ಲಿ ಬರ್ತದೆ. ಸೈತನ ಮನುಷ್ಯನ ರೂಪದಲ್ಲೇ ಬರಬಹುದು, ಗಾಳಿಲಿ ಕಿವಿಯಲ್ಲಿ ರೂಪ ಇಲ್ಲಿದೆ, ಮಾತನಾಡೋ ಸ್ವರ ಕೇಳ್ತದೆ, ರೂಪದ ಮನಸ್ಸಲ್ಲಿ ಆಲೋಚನೆ ತರ್ತಾನೆ, ನಾನಾ ರೀತಿಯ ಬಣ್ಣಗಳು, ನಾನಾ ರೀತಿಯಲ್ಲಿ ಅವನ ಪಕ್ಷಿ ರೂಪದಲ್ಲಿಯೋ ಬೇರೆ ಬೇರೆ ಸ್ವಂತ ರೂಪದಲ್ಲಿ ಬರುತ್ತದೆ. ನಾವು ನೋಡ್ತೇವೆ. ಬಂದು ಅದನ್ನು ಕೆಲಸ ಮಾತನಾಡ್ತಾ ಏನು ಮಾತಾಡಿತು, ದೇವರು ಕೊಟ್ಟ ಆಜ್ಞೆ ಅವಿಧನಾಗಲಿಕ್ಕೆ ಪ್ರೇರೇಪಿಸಿತು. ಒಂದು ವೇಳೆ ಅವಳು ದೇವರ ವಾಕ್ಯ ದೃಢ ನಂಬುವುದಲ್ಲ, ಅವಳು ಏನ್ ಮಾಡ್ತಿದ್ರು, ಸೈತನ ಮಾತಿಗೆ ಅವಳು ಏನ್ ಮಾಡಿದ್ರು, ಸೈತನ ಮಾತಿಗೆ ಬಿಟ್ಟು ಹೌದು ನೋಡಿ ಅನ್ನ ಚಂದ ಉಂಟು, ತಿಂದರೆ ಅದೇನಿದ್ದು ದೇವರ ಅವಳು ತಿಂದರು. ತಿಂದ ನಿಮಿತ್ತ ಪಾಪ ಬಂತು. ಆದಾಮನು ಸಹ ಪ್ರೇರೆ ವಿವೇಚನೆ ಮಾಡಿದ್ರೆ ಅವನು ತಿಂದು. ಆ ನಿಮಿತ್ತ ಅಂದಿನಿಂದ ಅವರು ಸತ್ತೋರೆಂದರೆ ಅರ್ಥ ಅವರ ಶರೀರದಲ್ಲಿ ಸಾಯಲಿಲ್ಲ, ಅವರಲ್ಲಿ ಅವರ ಆತ್ಮ ದೇವರ ಸಂಪರ್ಕದಿಂದ ಕಡಿಮೆ ಬಂದರೆ ಅವರು ಪಾಪ ಮಾಡೋ ಮೊದಲು ಅವರು ದೇವರ ಸಂಗಡ ನಡೆಯುತ್ತಿದ್ದರು.
ದೇವರ ಪ್ರತಿ ದಿವಸ ಮಾತನಾಡುತ್ತಿದ್ರು, ದೇವರ ಪ್ರಸನ್ನತೆ ಅನುಭವಿಸುತ್ತಿದ್ರು. ಯಾವ ದೇವರ ಅವಿಧರಾದರು ದೇವರ ಮತ್ತು ಆದಮವಲ್ಲಿರುವ ಸಂಬಂಧ ಕಡಿಯಲ್ಪಟ್ಟಿದ್ದು ಪಾಪ ನಿಮಿತ್ತಾಗಿ ಮತ್ತು ಅವರ ಆತ್ಮ ಸತ್ತಿತ್ತು. ಆ ಸಾವು ಪ್ರೇರೆ ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನ ಸುವಾರ್ತೆ ನಂಬುವುದಿಲ್ಲವೋ ಅವರಿಗೆ ವಾಯುಮಂಡಲ ಕಾರಣ ಅಧಿಪತಿಗಳು ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ಪ್ರೇರಣೆ, ಅವಿಧತೆಗೆ ಪ್ರೇರಣೆ ಮಾಡುತ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. ಆದರೆ ಇವತ್ತು ಪ್ರೇರೆ ನಿಮಗೆ ನಿತ್ಯ ಜೀವ ಬೇಕಾ, ಸಮಾಧಾನ ಬೇಕಾ, ಸಂತೋಷ ಬೇಕಾ? ಹಾಗಾದರೆ ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು. ಈ ವಾಕ್ಯ ಹೌದು ನಮ್ಮ ಪ್ರತಿ ಆಜ್ಞೆಯನ್ನು ಹೌದು ನಂಬಬೇಕು, ಅದಕ್ಕೆ ವಿಧೇಯರಾಗಬೇಕು. ವಿಧೇಯತೆಯ ಆತ್ಮ ಪವಿತ್ರ ಆತ್ಮವಾಗಿದೆ. ಆಮೇನ್. ಎಂದಿಗೂ ದೇವರು ಕೊಟ್ಟಪಟ್ಟ ಪವಿತ್ರ ಆತ್ಮ ಎಂದಿಗೂ ಪಾಪಕ್ಕೆ ಅವಿಧೇಯತೆಗೆ ಪ್ರೇರಣೆ ಮಾಡುವುದೇ ಇಲ್ಲ. ಪವಿತ್ರ ಆತ್ಮ ಸತ್ಯದ ಆತ್ಮ ಆಗಿದ್ದಾನೆ, ಅದರ ಸತ್ಯಕ್ಕೆ ವಿಧೇಯತೆಗೆ ನಡೆಸುತ್ತಾನೆ. ಅದಕ್ಕೆ ನೀವು ಆರಿಸಿಕೊಳ್ಳಬೇಕು ಯಾವ ಆತ್ಮ ಬೇಕು. ಪ್ರೇರೆ ನಿಮಗೆ ಪವಿತ್ರ ಆತ್ಮ ಬೇಕಾ? ಪವಿತ್ರ ಆತ್ಮನು ನಿಮಗೆ ಸತ್ಯಕ್ಕೆ ನಡೆಸುತ್ತಾನೆ. ಪವಿತ್ರ ಆತ್ಮ ಪಾಪಕ್ಕೆ ಆ ದುಷ್ಬಲ ಬರುವಾಗ ಎಷ್ಟು ಬರ್ತಾನೆ, ಪಾಪ ಮಾಡಬೇಡ, ಪಾಪ ಮಾಡಬೇಡ ಅನ್ನೋದೇ. ಆದರೆ ಯಾರು ಪವಿತ್ರ ಆತ್ಮ ಸ್ವರವನ್ನು ತಿರಸ್ಕರಿಸ್ತಾರೋ ಇನ್ನೊಂದು ಆತ್ಮ ವಾಯುಮಲ್ಲಿರುವ ಅಧಿಪತಿಯ ಆತ್ಮ ಎಂಬುದೇ ಅದು ಅವಿಧೇಯಕ್ಕೆ ಪ್ರೇರಣೆ. ಯಾರು ಅವಿಧೇಯರಾಗ್ತಾರೋ ಅವರು ದೇವರ ಸಂಬಂಧ ಕಡಿಯಲ್ಪಡುತ್ತದೆ, ದೇವರ ಮಹಿಮೆ ಕಳೆದು ಆತ್ಮದಲ್ಲಿ ಸಾವು ಬರುತ್ತದೆ. ಜೀವ ಅಂತ ಉಂಟು, ಶರೀರ ಜೀವ ಉಂಟು, ಅದೇ ಆತ್ಮದಲ್ಲಿ ಸಾವು ಬರುತ್ತದೆ. ಎಕ್ಸ್ಪ್ಲೈನ್ ಮಾಡುತ್ತಾನೆ. ನಂತರ ಮುಂದೆ ವಾಕ್ಯ, ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಅದೇ ಯಾರು ಪ್ರೇರೆ ಆ ವಾಯುಮಂಡಲಿರುವ ಅವಿಧೇಯತೆ ಆತ್ಮಕ್ಕೆ ವಿಧೇಯರಾಗಿಕೊಂಡು ಪಾಪ ಮಾಡುತ್ತಾರೋ ಅವರು ಪಾಪಕ್ಕೆ ದಾಸರಾಗ್ತಾರೆ. ಅವರು ದೇವರ ವಾಕ್ಯದ ವಿರುದ್ಧ ಎಲ್ಲ ಆಶೆಗಳನ್ನು ಮಾಡಿ ದೇವರ ಕೋಪಕ್ಕೆ ಗುರಿಯಾಗುತ್ತಾರೆ. ಅದೇ ದೇವರು ಲೋಕಕ್ಕೆ ಬಂದು ನಮಗೆ ಕೋಪ ಮಾಡಲಿಕ್ಕಲ್ಲ, ದೇವರು ಬಂದು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಆ ದೇವರ ಪ್ರೀತಿ ಪ್ರತಿದಿನ ಅನುಭವ ಮಾಡಬೇಕಾ? ನಾವೇನ್ ಮಾಡಬೇಕು? ಮತ್ತೊಂದು ಆತನ ಮಗನನ್ನು, ಆ ತುಳುಗಳು ಆತನ ಮಗನು ಬಂದು ಯಾಕೆ ನಮ್ಮ ಪಾಪಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ರೋಗಗಳನ್ನು ಕಾಲುಬಾರಿ ಶಿಲ್ಬಾರ್ಥ ಹೊತ್ತುಕೊಂಡಿದ್ದಾನೆ. ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನಮಗೋಸ್ಕರ ರಕ್ತ ಕೊಟ್ಟಿದ್ದಾನೆ, ನಮಗೋಸ್ಕರ ಜೀವ ತಂದೆಯ ಬಲಗಳಲ್ಲಿ ನಮಗೋಸ್ಕರ ಆ ಯೇಸು ಕ್ರಿಸ್ತನು ಆತ್ಮ ರೂಪದಲ್ಲಿ ಇಡೀ ಭೂಲೋಕದಲ್ಲಿ ಅದನ್ನು ವ್ಯಾಪಿಸಿಕೊಂಡಿದ್ದಾನೆ. ಇದೇ ಹೊತ್ತು ಯೇಸು ಪರಲೋಕದಲ್ಲಿದ್ದಾನೆ, ನಮ್ಮ ಮಧ್ಯದಲ್ಲಿದ್ದಾನೆ. ಯಾರು ಅಂಗೀಕಾರ ಮಾಡಿ ಅವರ ಆತ್ಮದಲ್ಲಿ ಅದನ್ನು ಸದಾಕಾಲ ಜೀವಿಸುವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವರು, ಆತನ ವಾಕ್ಯಕ್ಕೆ ವಿಧೇಯರಾಗುವರು. ದೇವರ ಕೋಪ ಅನುಭವಿಸಿಲ್ಲ, ದೇವರ ಕರುಣೆ, ದೇವರ ದಯೆ, ಆಶೀರ್ವಾದ ಅವರ ಮೇಲೆ ಇರುತ್ತದೆ. ಕೋಪ ಯಾರ ಮೇಲೆ ಇರ್ತದೆ? ಯಾರು ಅವಿಧೇಯರಾಗ್ತಾರೋ ಅವರ ಮೇಲೆ ಮಾತ್ರ ಕೋಪ ಬರ್ತದೆ ಎಂಬುದಾಗಿ ವಾಪಸ್ ಬರುತ್ತಾನೆ. ಅನಂತರ 4ನೇ ವಾಕ್ಯ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇಲ್ಲಿ ವಾಪಸ್ ಬರುತ್ತಾನೆ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಇಷ್ಟೂ ಪ್ರೀತಿಯನ್ನಿಟ್ಟು ಯಾರ್ಯಾರು ಆತನ ಮಗನ ಮೇಲೆ ನಂಬಿಬಿಡುತ್ತಾರೋ, ಆತ ಅಂಗೀಕಾರ ಮಾಡ್ತಾರೋ ಅವರಿಗೆ ಅವರ ಆತ್ಮವನ್ನು ಆತನ ಬದುಕಿಸಿದರು. ಆಮೇಲೆ ಆತನ ಕೃಪೆ ಅಂದರೆ ಆತ ಪ್ರೀತಿಯಿಂದ ನಾವು ಎಷ್ಟು ನಂಬಿದ್ದವರು ನಿತ್ಯ ನರಕದ ಬೆಂಕಿಯಿಂದ ನಾವು ತಪ್ಪಿಸಿಕೊಂಡಿದ್ದೇವೆ. ಆಮೇಲೆ ಮತ್ತೆ ನಮಗೆ ನಿತ್ಯ ಜೀವ ನಿರೀಕ್ಷೆ ನಾವು ಹೊಂದಿಕೊಂಡಿದ್ದೇವೆ. ನಮ್ಮ ಹೆಸರು ಪರಲೋಕದಲ್ಲಿ ಜೀವದ ಪುಟೆ ಬರೆದಿಟ್ಟಿದ್ದಾನೆ. ಅದಕ್ಕೆ ಇವತ್ತು ಕ್ರಿಸ್ಮಸ್ ಅಲ್ಲಿ ಇದು ಅರ್ಥವಾಗಿದೆ. ಬರೀ ಒಂದು ದಿನ ಅಲ್ಲ, ದೇವರ ಪ್ರೀತಿ ಎಷ್ಟು ಅಪಾರವಾಗಿದೆ. ಈ ಪ್ರೀತಿಯನ್ನು ತಿನ್ನಲು ಧ್ಯಾನ ಮಾಡಬೇಕು. ಈ ಪ್ರೀತಿ ಗೊತ್ತಿಲ್ಲದವರಿಗೆ ಈ ಪ್ರೀತಿ ಹಂಚುವುದೇ ಕ್ರಿಸ್ಮಸ್ನ ನಿಜ ಮೀನಿಂಗ್ ಆಗಿದೆ ಪ್ರಿಯರೇ. ಇನ್ನೊಂದು ವಾಕ್ಯ ನೋಡೋ ಪ್ರೀತಿಯ ಬಗ್ಗೆ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ರಿಂದ 3 ವಾಕ್ಯ. ಫಸ್ಟ್ ಜಾನ್ 3 verse 1 to 3. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಯೋನತನೇ ದೇವರ ಮಕ್ಕಳ ಹೆಸರನ್ನು ಹೊಂದಿದ್ದೇವೆ.
ಹೇಗೆ ಈ ಲೋಕದಲ್ಲಿ ಹುಟ್ಟಿದರೆಲ್ಲರೂ ಸೃಷ್ಟಿಗಳಾಗಿದ್ದಾರೆ. ಆದರೆ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೊಳ್ಳುತ್ತಾರೋ ಆತನ ಅಂಗೀಕಾರ ಮಾಡ್ತಾರೋ ಅವರಿಗೆ ಮಾತ್ರ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ ಇವನು ಹೇಳುತ್ತಾನೆ. ಒಂದು ಪ್ರೀತಿ ಅಲ್ಲ, ಯಾರ್ಯಾರು ಇವತ್ತು ಅಂಗೀಕಾರ ಮಾಡುವುದಿಲ್ಲವೋ ಅವರು ದೇವರ ಮಕ್ಕಳಾಗುವುದಿಲ್ಲ. ಅವರು ದೇವರಿಗೆ ವೈರಿಗಳಾಗಿದ್ದಾರೆ, ಅವರು ಸೃಷ್ಟಿಗಳಾಗಿದ್ದಾರೆ. ಆದರೆ ಯಾರ್ಯಾರು ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ತನ್ನ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಕೊಟ್ಟಿದ್ದಾನೆ, ಜೀವ ತೆಗೆದಿದ್ದಾನೆ ಎಂಬುದಕ್ಕೆ ನಂಬಿಕೊಡುತ್ತಾರೋ ಆತನ ಅಂಗೀಕಾರ ಅವರಿಗೆ ಮಾತ್ರ ದೇವರ ಮಕ್ಕಳ ಅಧಿಕಾರ ಕೊಟ್ಟಿದ್ದಾನೆ. ಯೋಹನನ್ನು ಹೇಳ್ತಾನೆ. ಮಕ್ಕಳು ನೋಡಿ ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆಂದು ಬಲ್ಲೆವು. ಇಲ್ಲಿ ನೋಡ್ತೇವೆ ಹೇಗೆ ಯೇಸು ಕ್ರಿಸ್ತ ಇಬ್ಬರು ಬಂದು ಪರಲೋಕಕ್ಕೆ ಏರಿ ಹೋಗಿದನು, ಅದೇ ರೀತಿ ಯೇಸು ಕ್ರಿಸ್ತನು ಪುನಃ ಬರುವವನಾಗಿದ್ದಾನೆ. ಎರಡನೇ ಬರೋಣ. ಅದು ಎರಡನೇ ಬರೋಣ ಮೊದಲು ಯೇಸು ಕ್ರಿಸ್ತನು ರಹಸ್ಯವಾಗಿ ಮಧ್ಯ ಆಕಾಶದಲ್ಲಿ ತುತ್ತೂರಿಯ ಧ್ವನಿಯೊಡನೆ ದೇವದೂತರ ಶಬ್ದದೊಡನೆ ಪ್ರತ್ಯಕ್ಷನಾಗುವಾಗ ಯಾರು ದೇವರ ಮಕ್ಕಳಾಗಿದ್ರು ಆ ಯೇಸು ನೋಡುವ ಆ ಯೇಸು ಕ್ರಿಸ್ತನ ಆತನ ಬೆಳಕು, ಅದು ಬೆಳಕಾಗಿದ್ದಾನೆ. ಆ ಬೆಳಕು ನಮ್ಮ ಮೇಲೆ ಬೀಳುವಾಗ ನಾವು ಆತನ ಹಾಗೆ ಇದ್ದೇವೆ ಎಂಬುದಾಗಿ ಅಪೊಸ್ತಲ ಯೋಹನ ಹೇಳುತ್ತಾನೆ. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ಆ ದಿನದಲ್ಲಿ ನಾವು ಆತನನ್ನು ನೋಡುವಾಗ, ಆತನ ಪ್ರಕಾಶ ಮೇಲೆ ಬೀಳುವಾಗ ನಾವು ಆತನ ಹಾಗೆ ನಾವು ಒಳಗೆ ನೋಡಿ ಸೂರ್ಯನ ಹತ್ತಿರ ಕೆಲವು ನಕ್ಷತ್ರ ಹತ್ತಿರ ಇರ್ತವೆ. ನೀವು ನೋಡಬಹುದು. ರಾತ್ರಿಯಲ್ಲಿ ಆ ನಕ್ಷತ್ರ ಏನ್ ಮಾಡ್ತದೆ, ಅದು ಪ್ರಕಾಶ. ಅದೇ ರೀತಿಯಲ್ಲಿ ಸೂರ್ಯ, ಯೇಸು ಕ್ರಿಸ್ತ ಸೂರ್ಯಕ್ಕಿಂತಲೂ ಎಷ್ಟು ಬೆಳಗೊಳ್ಳಲಾಗಿದೆ. ಆ ಯೇಸು ಕ್ರಿಸ್ತನ ಮುಖಾಮುಖಿಯಾಗಿ ನಾವು ಆ ಪ್ರತ್ಯಕ್ಷ ಆಗುವಾಗ ನಾವು ಆತನ ದೃಷ್ಟಿ, ಆತನ ಬೆಳಕು ನಮ್ಮ ಬೀಳು, ನಾವು ಸಹ ಆತನಾಗಿ ಆಗ್ತೇವೆ. ಅಪೊಸ್ತಲ ಯೋಹನ ಹೇಳುತ್ತಾ ಆ ಭಾಗ್ಯಕ್ಕೆ ನಮ್ಮನ್ನು ಕರೆದಿದ್ದಾನೆ. ಅನಂತರ ಒಂದು ಮುನ್ನೋಕೆ, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ಯಾರು ಈ ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ ಅರ್ಥ, ಯೇಸು ಕ್ರಿಸ್ತನು ಬರಲಿಕ್ಕೆ ಒಂದು ವೇಳೆ ತಡವಾದರೆ ನಾವು ಸಾಯುತ್ತೇವೆ. ಆದರೆ ನಾವು ಶರೀರದಲ್ಲಿ ಮತ್ತೆ ಸಾಯುತ್ತೇವೆ, ಆತ್ಮದಲ್ಲಿ ನಾವು ಸಾಯುವುದಿಲ್ಲ. ನಾವು ಪರಲೋಕಕ್ಕೆ ಹೋಗುತ್ತೇವೆ ಪ್ರೇರೆ. ಆದರೆ ಜೀವಂತ ನಾವು ಇರುವಾಗ ಯೇಸು ಕ್ರಿಸ್ತನ ಬರುವಾಗ ಅಪೊಸ್ತಲ ಹೇಳ್ತಾರೆ, ನಾವು ಒಂದು ಕ್ಷಣದಲ್ಲಿ ರೆಪ್ಪೆ ಬೆಲೆ ನಾವು ಮಾರ್ಪಾಡುತ್ತೇವೆ. ಮೊದಲು ಸತ್ತವರು ಎದ್ದು ಬರ್ತಾರೆ, ನಾವು ಅಂತರಿಕ್ಷದಲ್ಲಿ ಒಯ್ಯಲ್ಪಡುತ್ತೇವೆ ಎಂಬುದಾಗಿ 1 ಥೆಸಲೋನಿಕದವರಿಗೆ ಪತ್ರಿಕೆಯಲ್ಲಿ ನಾವು ನೋಡುವ 4ನೇ ಅಧ್ಯಾಯದಲ್ಲಿ 13ರಿಂದ 17 ವಾಕ್ಯ ಓದಿನ ಪ್ರೇರೆ. 1 ಥೆಸಲೋನಿಕದವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ರಿಂದ 17 ವಾಕ್ಯ ತನಕ ಜೋರಾಗಿ ಓದಿ ಪ್ರೇರೆ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಇಲ್ಲಿ ಅಪೊಸ್ತಲ ಪೌಲನು ಸಾಯುವುದ ಬಗ್ಗೆ ನಿದ್ರೆ ಹೋಗುತ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ನಂಬಿಕೆ ಇಡುವವರು ಯೇಸು ಕ್ರಿಸ್ತನ ಪ್ರಾರ್ಥನೆ ತಡವಾದರೆ ಅವರು ನಿದ್ರೆ ಹೋಗುತ್ತದೆ. ಅವರ ಶರೀರವು ಮಣ್ಣಿನಲ್ಲಿ ನಿದ್ರೆ ಮಾಡ್ತಾರೆ, ಆತ್ಮ ನಿದ್ರೆ ಮಾಡುವುದಿಲ್ಲ. ಅವರಿಗೆ ಆತ್ಮಿಕ ಮರಣ ಇಲ್ಲ. ನಿದ್ರೆ ಹೋಗುವರ ಗತಿ ಏನೆಂದು ತಿಳಿಯದೆ ನಿರೀಕ್ಷಿಸದವರಾದ ನಮ್ಮ ಮೇಲೆ ಒಪ್ಪುವುದಿಲ್ಲ. ಅನಂತರ ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಅಪೊಸ್ತಲನೇ ಯೇಸು ಸತ್ತು ಜೀವಿತ ಇದ್ದು ಬಂದ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ರಸಕೊಂಡು ಬರುವಾಗ ಯಾರು ಯೇಸು ನಂಬಿಕೆ ನಿದ್ರೆ ಹೋಗಿದೆ ಅವರು ಎದ್ದು ಬರುತ್ತಾರೆ, ಆತ್ಮಿಕವಾಗಿ ಎದ್ದು ಬರುತ್ತಾರೆ ಎಂದು ಅಪೊಸ್ತಲ ಹೇಳ್ತಾನೆ. ಅನಂತರ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುತ್ತೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾರೆ, ಇದಕ್ಕೆ ಕರ್ತನ ಪ್ರತ್ಯಕ್ಷತೆ, ಇಂಗ್ಲಿಷ್ ರಾಪ್ಚರ್, ಕನ್ನಡದಲ್ಲಿ ಅನೇಕ ಅರ್ಥ. ಒಂದು ಕನ್ನಡದಲ್ಲಿ ರೂಪಾಂತರ ಹೇಳ್ತಾರೆ, ಇನ್ನೊಂದು ಕಡೆ ಮಾರ್ಪಾಡುತ್ತೇವೆ, ಮುಂದೆಗೆ ಪ್ರತ್ಯಕ್ಷವಾಗ್ತೇವೆ ಮತ್ತು 4ನೇಗೆ ಸಭೆ ಎತ್ತಲ್ಪಡುತ್ತದೆ ಎಂಬುದಾಗಿ 4 ರೀತಿಯಲ್ಲಿ ಬರಲ್ಪಡಿದೆ.
ಇಂಗ್ಲಿಷ್ನಲ್ಲಿ ಪ್ರೇರೆ ಎಲ್ಲ ವರ್ಡ್ ಒಂದೇ ರಾಪ್ಚರ್ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಯೇಸು ರಹಸ್ಯ ಬರೋಣ. ಅದು ಈ ರಹಸ್ಯ ಬರೋಣಕ್ಕೆ ಜೀವದಿಂದಿರುವವರು ಅವ್ರು ಯೇಸು ಕ್ರಿಸ್ತನು ಬರುತ್ತಾನೆ. ನಾನೊಂದು ಜೀವ ಇರುವುದರೆ ನಾನು ಸಾವು ನೋಡದೆ ಮೇಘವಾನರಾಗಿ ನಾನು ಒಯ್ಯಲ್ಪಡುತ್ತೇನೆ. ಅದ ಮೊದಲು ನಂಬಿಕೆಯಿಂದ ಸತ್ತು ಹೋದವರು, ನಿದ್ರೆ ಹೋದವರು ಅವರು ಎದ್ದು ಬರ್ತಾರೆ. ಅಂದ್ರೆ ನಾನು ಜೀವತಿರುವುದಾದ್ರೆ ನಾನು ಸಾವು ನೋಡದೆ, ನೆನಪಿಸ್ತಾ ಸಾವು ನೋಡದೆ ಮೇಘವಾನದಲ್ಲಿ ಪಕ್ಕದ ಒಯ್ಯಲ್ಪಡುತ್ತೇನೆ. ಈ ನಿರೀಕ್ಷೆ ಯಾರಿಗುಂಟು? ಅಪೊಸ್ತಲ ಪೌಲನು ಹೇಳ್ತಾನೆ, ನಾವು ಯೇಸು ಕ್ರಿಸ್ತ ಪರಿಶುದ್ಧನಾಗಿದ್ದಾನೆ. ನಾವು ದಿನಾಲು ನಮ್ಮ ಮಾತಿನಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ನಾವು ಪರಿಶುದ್ಧನಾಗಿ ಜೀವನ ಮಾಡಬೇಕು ಅಂತ ಅಪೊಸ್ತಲ ಯೋನ್ ಹೇಳ್ತಾನೆ. ಆತನು ಬರ್ತಾನೆ ನಮಗೆ ಪರಲೋಕಕ್ಕೆ ಒಂದು ಕ್ಷಣ ಪ್ರೇರೆ. ಇಲ್ಲಿ ನಮ್ಮ ಶರೀರ ಕಲಿಸೋ ಗೊತ್ತಿಲ್ಲ, ಈ ರಕ್ತ ಮೋಸ ಪರಲೋಕ ಅಂತೂ ಹೋಗುದಿಲ್ಲ. ಆದರೆ ಒಂದು ಕ್ಷಣದಲ್ಲಿ ಮೇಘವಾನ ನಮ್ಮನ್ನು ಒಯ್ಯಲ್ಪಡುತ್ತದೆ. ಆಮೇಲೆ ಆ ಭಾಗ್ಯಕ್ಕೆ ದೇವರು ನಮಗೆ ಕರೆದಿದ್ದಾನೆ. ಆ ನಿರೀಕ್ಷೆ ಯಾರಲ್ಲಿ ಉಂಟು ಅವರು ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ಆಮೇಲೆ ನಾವು ಸಹ ಪ್ರತಿದಿನ ಪರಿಶುದ್ಧ ಜೀವನ ಮಾಡಿ ಪ್ರಯತ್ನ ಮಾಡಬೇಕು ಅಂತ ಪುಸ್ತಕ ಹೇಳ್ತಾನೆ. ಒಂದು ವೇಳೆ ತಡವಾಯಿತು, ನಾವು ಸಾವಿತದೆ ಬರೋದಿಲ್ಲ, ನಮಗೆ ಸಾವಿಲ್ಲ, ಅದೇ ಶರೀರಕ್ಕೆ ಸಾಯುತ್ತಾರೆ. ನಮ್ಮ ಶರೀರ ಮನೆಯಲ್ಲಿ ನಿದ್ರೆ ಮಾಡಿದ್ರೆ ನಮ್ಮ ಆತ್ಮ ಪರಲೋಕ ಹೋಗ್ತದೆ. ಪರಲೋಕದಲ್ಲಿ ನಾವು ಎರಡು ಒಂದು ಪ್ಯಾರಡೈಸ್ ಮತ್ತು ನಾವು ಪರಲೋಕ ನೋಡ್ತೇವೆ. ಆದರೆ ಯೇಸು ಪ್ರತಿನಾಗುವಾಗ ಮೊದಲು ಸತ್ತವರು ಎದ್ದು ಬರ್ತಾರೆ ಮೈನಸರು. ನಾವು ಜೀವಿತವರು ನಾವು ಸಾವು ನೋಡದೆ ಒಯ್ಯಲ್ಪಡುತ್ತೇವೆ. ಅದು ಈ ನಿರೀಕ್ಷೆ ಪ್ರೇರೆ ಕೊಡುವವನು ಯೇಸು ಕ್ರಿಸ್ತನಾಗಿದ್ದಾನೆ. ಅದು ನಿರೀಕ್ಷೆ ಪ್ರತಿದಿನ ಕಾಪಾಡಬೇಕಾದರೆ ಪರಿಶುದ್ಧನ ಜೀವಿಸುವುದು ಅತಿ ಅಗತ್ಯ ಎಂಬುದಾಗಿ ಇಲ್ಲಿ ಯೋಹನ ಹೇಳ್ತಾನೆ. ಈಗ ಪುನಃ ನಾವು ಇನ್ನೊಂದು ವಾಕ್ಯ ನೋಡೋಬ್ರೆ 4ನೇ ಅಧ್ಯಾಯ, ಅದೇ ಅಧ್ಯಾಯದಲ್ಲಿ 1ನೇ ಯೋಹನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 9 ರಿಂದ 21 ವಾಕ್ಯದಲ್ಲಿ ಇನ್ನೂ ಪ್ರೀತಿಯ ಬಗ್ಗೆ ಆಳವಾಗಿ ನೋಡೋಣ ಪ್ರೇರೆ. First John chapter 4 verse 9 to 21 verse. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸದಕ್ಕಾಗಿ ಲೋಕಕ್ಕೆ ಕಲಿಸಿಕೊಟ್ಟದ್ರಲ್ಲಿ ದೇವರ ಪ್ರೀತಿಯು ನಮಗೆ ಪ್ರತ್ಯಕ್ಷವಾಗಿದೆ. ಇವತ್ತಿನ ದಿನ ಪ್ರೇರೆ ನಾನು ಅರ್ಥ ಮಾಡಿಕೊಳ್ಳ, ಇವತ್ತು ಒಂದೇ ದಿನ ನಮಗೆ ಕ್ರಿಸ್ಮಸ್ ಅಲ್ಲ ಪ್ರೇರೆ. ನಮಗೆ ಕ್ರಿಸ್ಮಸ್ ಪ್ರತಿದಿನ ದೇವರ ಪ್ರೀತಿಯನ್ನು ಧ್ಯಾನ ಮಾಡ್ತೀವಿ. ಆಮೇಲೆ ಯೇಸು ಕ್ರಿಸ್ತನು ಹುಟ್ಟಿದ್ದು ನಿಜ. ಯಾಕೆ ಹುಟ್ಟಿದ್ದು? ಬರೀ ಹುಟ್ಟಿಲ್ಲ, ತಂದೆಯ ಪ್ರೀತಿ ನಮ್ಮ ಮೇಲೆ ಎಷ್ಟು ಅಪಾರವಾಗಿತ್ತು. ಇಲ್ಲದ್ರೆ ಯೇಸು ಕ್ರಿಸ್ತ ಬರೆದಿದ್ದರೆ ನಮಗೆ ದೇವರ ಮಕ್ಕಳಿಂದ ಕರೆಯುವುದಿಲ್ಲ ಮತ್ತು ನನಗೆ ಪರಲೋಕ 100% ನಾವು ಸಿಗದೆ ನಿತ್ಯ ನರಕಕ್ಕೆ ಹೋಗಲಿಕ್ಕಿತ್ತು. ಅದೇ ದೇವರು ನಮ್ಮನ್ನು ಪ್ರೀತಿ ಮಾಡಿ ಯಾರೂ ನಿತ್ಯ ನರಕ, ದೇವರು ನಿಜವಾಗಿ ನರಕ ಸೃಷ್ಟಿ ಮಾಡಿದ ಯಾರಿಗೋಸ್ಕರ? ಸೈತಾನನಿಗೂ ಸೃಷ್ಟಿ ಮಾಡಿದ. ಪರಲೋಕದಲ್ಲಿ ದೇವ ದೂತರಲ್ಲಿ ಒಂದು ಭಾಗ ಆ ಲೂಸಿಫರನು ತುಂಬಾ ಸುಂದರನು, ತುಂಬಾ ಟ್ಯಾಲೆಂಟೆಡ್. ಆತನ ದಿನ ಬಂತು ಎಲ್ಲರೂ ದೇವರಿಗೆ ಆರಾಧನೆ ಮಾಡಿದ್ರೆ, ನನಗೆ ಯಾಕೆ ಆರಾಧನೆ ಮಾಡಿದ್ರೆ ಅಹಂಕಾರ ಬಂದಕ್ಕೋಸ್ಕರ ದೇವರು ಅವನೊಟ್ಟಿನ ಒಂದು ಭಾಗ ದೇವ್ರ ಅವರಿಗೆ ಸೈತಾನ ಹೆಸರು ಬಂತು, ಅವರಿಗಾಗಿ ನರಕ ಸೃಷ್ಟಿ ಮಾಡಿದ್ರು. ಆದರೆ ಆ ನಂತರ ಆ ಸೈತಾನನು ಪ್ರೇರೆ ಅನೇಕರು ಪಾಪ ಮಾಡಿದವರಿಗೂ ಸಹ ನರಕ ಸೃಷ್ಟಿ ಮಾಡಲಿ ವಿನಃ ದೇವರು ನಮಗೆ ಸ್ವರ್ಗಕ್ಕೆ ಬರಬೇಕು. ನಾವು ಈ ಲೋಕದಲ್ಲಿ ದೇವರನ್ನು ಆರಾಧನೆ ಮಾಡಬೇಕು, ದೇವ್ರ ಬಿಟ್ಟು ಎಲ್ಲ ಸೌಭಾಗ್ಯವನ್ನು ಅನುಭವಿಸಬೇಕು ಮತ್ತು ನಿತ್ಯ ಜೀವ ಬರಬೇಕು ಎಂದು ದೇವರು ಬಯಸ್ತಾರೆ. ಆದರೆ ಇಲ್ಲಿ ನಾವು ಪ್ರೀತಿ ನೋಡ್ತೇವೆ. ಆ ಪ್ರೀತಿ 220 ವರ್ಷ ಮೊದಲು ಪ್ರತ್ಯಕ್ಷವಾಗಿದೆ, ನಿಜವಾಗಿದೆ ಪ್ರೇರಣೆ. ಆನಂತರ ನೋಡೋಣ, ನಾವು ದೇವರನ್ನು ಪ್ರೀತಿಸಿದ್ರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿ ಪ್ರೀತಿಯ ನಿಜ ನಾವು ತೋರಿಕೊಳ್ಳುತ್ತೇವೆ. ನಾವು ದೇವರನ್ನು ಪ್ರೀತಿಸಿದ್ರಲ್ಲ, ಆತ ನಮ್ಮನ್ನು ಪ್ರೀತಿಸಿದ ಮುಖಾಂತರವಾಗಿ ಪ್ರೀತಿಯ ನಿಜ ಗುಣ. ಇಂಗ್ಲಿಷ್ ಅಲ್ಲಿ ಅಗಾಪೆ ಲವ್. ಅಗಾಪೆ ಅಂದ್ರೆ ಸ್ಯಾಕ್ರಿಫಿಷಿಯಲ್ ಲವ್. ಆಮೇಲೆ ಸೆಲ್ಫಿಶ್ ಲವ್ ಅಲ್ಲ, ಸ್ಯಾಕ್ರಿಫಿಷಿಯಲ್ ಲವ್, ಅಗಾಪೆ ಲವ್. ಏನ್ ಮಾಡಿದೆ? ನಾವು ಆತನ ಪ್ರೀತಿಲ್ಲ, ಆತನ ನಮ್ಮನ್ನು ಪ್ರೀತಿ ಮಾಡಿ ಇಷ್ಟು ದೊಡ್ಡ ಸ್ಯಾಕ್ರಿಫೈಸ್, ಆತ ಒಬ್ಬನೇ ಮಗನನ್ನು, ಏನು ಪಾಪವಿಲ್ಲದ ಮಗನನ್ನು
ನಮಗೋಸ್ಕರ ಪಾಪಿಯಾಗಿ ಸಾಗಿದೆಷ್ಟೋ ಪ್ರೀತಿ ನೋಡಿಕೊಂಡು ಯೇಸು ಏನಾದ್ರು ಪಾಪ ಮಾಡಿದ್ರ? ಏನೂ ಪಾಪ ಮಾಡಿಲ್ಲ. ನಮ್ಮ ಎಲ್ಲರ ಪಾಪಗಳನ್ನು, ನಮ್ಮ ಬೇನೆಗಳನ್ನು ಆ ಕಲ್ವರಿಗೆ ಹೊತ್ತುಕೊಂಡು ಅದೆಷ್ಟು ಐದಾಯ ಅಷ್ಟೆಷ್ಟು ಸುಂದರನು, ಸರ್ವಾಂಗ ಸುಂದರನು, ಎಷ್ಟು ಐಶ್ವರ್ಯವಂತನು ಅದೇ ಕಲ್ವರಿ ಶಿಲುಬೆಯಲ್ಲಿ ಅವನು ಬೆತ್ತಲೆ ಹಾಕಿ ಅವನ ಇಡೀ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ, ಇಡೀ ಮೈ ಚಡಿ ಇಟ್ಟುಕಂತ ಅವನ ಬಾಧೆನಾದನು ನಮಗೋಸ್ಕರ ಪ್ರೇರೆ. ಅಲ್ಲಿ ಆ ಪ್ರೀತಿ ನಿಜ ಗುಣ ತೋರಿ ಬರ್ತದೆ ಇವನು ಅಂತಾನೆ. ಅನ್ನೋದಿ ಪ್ರಿಯರೇ, ದೇವರು ನಮಗೆ ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಹಾಗಾದರೆ ಕ್ರಿಸ್ಮಸ್ ಅಂದರೆ ಫಸ್ಟ್ ದೇವರ ಪ್ರೀತಿನ ಕಂಡುಕೊಳ್ಳಬೇಕು ಈಶ್ವರನ ಮಾಡೋ ಮುಖಾಂತರ. ಅಷ್ಟೇ ನಾವು ಸಹ ಒಬ್ಬರೊಬ್ಬರನ್ನು ಯಥಾರ್ಥ ಹೃದಯದಿಂದ ನಿಷ್ಕಪಟವಾದ ಶುದ್ಧದಿಂದ ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಆಮೇಲೆ ದ್ಯೂತಪ್ರೇ ನಾವು ಮಾತ್ರ ಪರಲೋಕ ಹೋದರೆ ಸಾಕು ಮರ್ಮ ಅದಿರಬಾರ್ದು. ನನ್ನ ಸ್ನೇಹಿತರು, ನನ್ನ ಕುಟುಂಬಸ್ಥರು, ನನ್ನ ಕಣ್ಣಲ್ಲಿ ಯಾರನ್ನು ನಾನು ನೋಡ್ತೇನೋ ಅವರಿಗೋಸ್ಕರವಾಗಿ ನಾವು ನಿಜವಾದ ಪ್ರೀತಿ ಇದ್ದರೆ ಅವರಿಗೋಸ್ಕರ ಗುಪ್ತವಾಗಿ ಕಣ್ಣೀರು ಸುರಿಸಬೇಕಲ್ಲ. ನನ್ನ ಸ್ನೇಹಿತನು ಅವನೊಟ್ಟಿನ ವ್ಯಾಪಾರ ಮಾಡ್ತೇನೆ, ನನ್ನ ಮನೆ ಹತ್ತಿರ ಅದನ್ನು ವಾಸ ಮಾಡ್ತೇನೆ, ಅದನ್ನ ಕುಟುಂಬದವರೇ ಆಗಬಹುದು, ಅವನು ನನ್ನ ಅಣ್ಣ ತಮ್ಮ ಆಗಬಹುದು, ತಾಯಿ ತಂದೆ ಆಗ್ಬೋದು. ಇವತ್ತು ನನಗೆ ಸತ್ಯ ಗೊತ್ತಿದೆ, ನನಗೆ ನಿತ್ಯ ಜೀವ ಉಂಟು. ಅದೇ ಅವನು ಸತ್ತರೆ ನರಕ ಹೋಗ್ತೇನೆ. ಅದು ನಿಜ ಪ್ರೀತಿ ಏನು? ಅವನು ನರಕ ಹೋಗಬಹುದೇವ. ಅದು ನಾನು ಏನು ಮಾಡಬೇಕು ಪ್ರೇರೆ? ಅವನಿಗೋಸ್ಕರವಾಗಿ ದಿನಾಲು ಬಾಧದಿಂದ ಅವನ ಹೆಸರು ಬಂದು ಕಣ್ಣೀರಿನಲ್ಲಿ ಪ್ರಾರ್ಥಿಸುವುದಾದರೆ 100% ದೇವರಪ್ಪನು ಯಾರು ಈ ನಾಶವ ಆತ್ಮಗಳಿಗೋಸ್ಕರ, ತಮ್ಮ ಸ್ನೇಹಿತರಿಗೋಸ್ಕರ, ತಮ್ಮ ಕುಟುಂಬದ ಕಣ್ಣೀರಿನಿಂದ ನಿಜವಾಗಿ ಪ್ರೀತಿ ಏನ್ ಮಾಡ್ತದೆ? ನಾನು ಪರಲೋಕ ಹೋಗುವಾಗ ಅವನ ನರಕಕ್ಕೆ ನೋಡಿಕೊಂಡು ಅಯ್ಯ ನನ್ನ ಸಹೋದರನೇ ನೋಡಿ. ನಾವು ಶ್ರೀಮಂತನು ಮತ್ತು ಲಾಜರ್ಸ್ ಬಗ್ಗೆ ನೋಡ್ತೇವೆ ಬೈಬಲಲ್ಲಿ. ಶ್ರೀಮಂತನು ಸತ್ತು ಹೋದನು, ಒಳ್ಳೆ ರೀತಿ ಉತ್ತರ ಕ್ರಿಯೆಗಳಾಯಿತು ನೋಡ್ತೀವಿ ಲೋಕನಾಥದಲ್ಲಿ. ಮತ್ತು ಅವನಿಗೆ ಇಲ್ಲಿ ತೆಗೆದು ನರಕದ ಗುಂಟಿಯಲ್ಲಿ ಅವನು ಹೋದನು ನೋಡಿ. ಲಾಜರನು ಭಿಕ್ಷೆ ಬಿಡ್ತದನು, ಅವನು ಸತ್ತನು, ಪರಲೋಕಕ್ಕೆ ಹೋದನು. ಅಲ್ಲಿ ಒಂದಿನ ಆ ಶ್ರೀಮಂತನು ನೋಡುವಾಗ ಆ ಲಾಜರಸನ್ನು ಅಲ್ಲಿ ಅಬ್ರಹ್ಮನೊಟ್ಟಿಗಿದ್ದನ್ನು ಕೂಡ ಅವನು ಕೂಗುತ್ತಾನೆ, ಒಂದು ತೊಟ್ಟು ಒಂದು ಬೆರಳಿನಲ್ಲಿ ನೀರು ಅದು ನನಗೆ ನೀರು ಕೊಡಿದ್ರೆ ಅಷ್ಟು ಅವನಿಗೆ ಅವನು ತಾವು ಪಡ್ತಾನೆ. ಹಾಗಾದರೆ ನಿಜವಾಗಿ ನರಕ ಎಂಬುದು ಉಂಟು ಪ್ರೇರೆ. ಒಬ್ಬ ಮನುಷ್ಯನು ಸತ್ತ ಇಮಿಡಿಯೇಟ್ ಯೇಸು ನಂಬಿಕೆ ಇಡದೆ ಸತ್ತರೆ ಅವನು ನರಕಕ್ಕೆ ಹೋಗ್ತಾನೆ. ನೆನಪಿಟ್ಟುಕೊಂಡು ಶರೀರ ಇಲ್ಲಿ ಮೂಡಲ್ಪಡ್ತದೆ ಅಥವಾ ಬೆಂಕಿ ಹಾಕ್ಬೋದು, ಆತ್ಮ ನರಕಕ್ಕೆ ಹೋಗ್ತದೆ. ಅದು ಯೇಸು ನಂಬಿಕೆ ಇಟ್ಟುಕೊಂಡು ಸಾಯುವನು ಇಮಿಡಿಯೇಟ್ ಅವನ ಆತ್ಮ ಪರಲೋಕಕ್ಕೆ ಪರದೇಶಕ್ಕೆ ಹೋಗುತ್ತದೆ. ಹಾಗಾದರೆ ಇವತ್ತು ದೇವರ ಪ್ರೀತಿ ಕಂಡುಕೊಂಡಿದೆ. ಅದು ನಮ್ಗೆ ಏನು ಅಂಗ ಉಂಟು? ಇದು ನಾನು ಮಾತ್ರ ಪರಲೋಕ ಹೋದರೆ ಸಾಕು ಹೋಗ್ತೀನಿ. ನಮ್ಮನೇನೇ ಇಲ್ಲ ಪ್ರೇರೆ. ನೆನಪಿಟ್ಟು ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟ ಜವಾಬ್ದಾರಿ, ಪ್ರತಿಯೊಬ್ಬರಿಗೂ ಸುವಾರ್ತೆಯ ಭಾರ ನೆನಪು ಯಾರು ಹೇಳಲಿಕ್ಕಿಲ್ಲ. ಮಿನಿಸ್ಟ್ರಿಯಲ್ಲಿ 5 ಫೋಲ್ಡ್ ಮಿನಿಸ್ಟ್ರಿ ಉಂಟು. ಎಲ್ಲರೂ ಅಪೊಸ್ತಲರಲ್ಲ, ಎಲ್ಲರೂ ಪ್ರವಾದಿಗಳಲ್ಲ, ಎಲ್ಲರೂ ಸ್ಪೆಷಲ್ ಸುವರ್ತಿಕರಿಗೆ 2 ವಿಧ ಉಂಟು. ಸ್ಪೆಷಲ್ ಸುವರ್ತಿಕರಿಗೆ ಹೀಲಿಂಗ್ ಮಿರಾಕಲ್ ಗಿಫ್ಟ್ ಕೊಟ್ಟು ಸುವರ್ತಿಕರಾಗಿದ್ದಾರೆ. ಎಲ್ಲರೂ ಪಾಸ್ಟರ್, ಎಲ್ಲರೂ ಟೀಚರ್. ಆದರೆ ಎಲ್ಲರಿಗೆ ತನ್ನ ಸಹೋದರರನ್ನು, ತನ್ನ ಸ್ನೇಹಿತರನ್ನು, ಅವರ ಆತ್ಮ ಗೆಲ್ಲುವಂತ ಭಾರ, ಅವರಿಗೆ ಸುವಾರ್ತೆ ಕೊಟ್ಟು ಹೇಗಾದರೂ ಆತ್ಮ ಗೆಲ್ಲಬೇಕ ಭಾರ ಪ್ರತಿಯೊಬ್ಬರು ಕೊಟ್ಟಲ್ಪಟ್ಟಿದೆ. ಯಾಕೆಂದ್ರೆ ನೆನಪಿಟ್ಟುಕೊಳ್ಳ್ರೆ, ನನ್ನ ನೆರೆ ಮನೆಯಲ್ಲಿ ದಿನಾಲು ಅವರೊಟ್ಟಿನ ಮಾತನಾಡ್ತೇನೆ, ಅವರೊಟ್ಟಿನ ವ್ಯಾಪಾರ ಮಾಡ್ತೇನೆ, ಅವರ ಸಂಗ ಕೆಲಸ ಮಾಡ್ತೇನೆ. ಒಂದಿನ ನಾನು ಪರಲೋಕ ಹೋದೆ. ಅವ್ರ ನರಕ ಹೋಗಿ ನೋಡುವಾಗ ಅಯ್ಯೋ ಸಹೋದರನೇ, ಎಷ್ಟು ನನ್ನ ಒಟ್ಟಿನ ವ್ಯಾಪಾರ ಮಾಡಿದೆ, ಒಂದು ಮಾತೆ ಹೇಳಿದರೆ ಅಂದಾಗಿರಲ್ವಾ? ಹಾಗೆಷ್ಟು ಆಗಿರ್ತಾರ ಕೂಡಲೇ ನಿಮಗೆ ಸ್ವತ್ತೆ ಕೊಡಲಿಕ್ಕೆ ಆಗುವುದಿಲ್ಲ. ಆಗುವುದು ಆದರೆ ಭಾರದಿಂದ ಕಣ್ಣೀರಿಂದ ಪ್ರಾದೇವ ನನ್ನ ಸ್ನೇಹಿತನು, ನನ್ನ ಒಡಹುಟ್ಟಿದ ಸಹೋದರ ಸಹೋದರಿ ಪರಲೋಕಕ್ಕೆ ಬರಬೇಕು. ಕಣ್ಣೀರು ಇರುವುದರ 100% ಒಂದು ಸಾಕ್ಷಿನೇ ಆಂಧ್ರೆ ಮೂರೇ ಎಂಬ ದೇವರ ಸೇವಕರು ಅವರ ಪ್ರಾರ್ಥನೆಯಲ್ಲಿ ಒಂದು ಡೈರಿ ಇಟ್ಟುಕೊಂಡಿದ್ದರು. ನಾವು ಪ್ರಾರ್ಥನೆ ಮಾಡುವಾಗ ಬರೀ ಪ್ರಾರ್ಥನೆ ಮಾಡಿದ್ರು. ನಾವು ಪ್ರಾರ್ಥನೆ ಒಂದು ಸಿಸ್ಟಮೆಟಿಕ್ ಆಗಿ ಪ್ರಾರ್ಥನೆ ಒಂದು ಲಿಸ್ಟ್ ಇಟ್ಟುಕೊಳ್ಬೇಕು.
ಅದರ ಡೈರಿ ಮಾಡಿಕೊಳ್ಳಬೇಕು. ಅವರು ಡೈರಿ ಮಾಡಿಕೊಂಡು ಅವರೆಲ್ಲ ಸ್ನೇಹಿತರ ಹೆಸರು ಅಂದರೆ ಯಾರ್ಯಾರಿಗೆ ಗೊತ್ತು ಹೆಸರು ಬರೆದುಕೊಂಡು ನಾವು ಪ್ರಾರ್ಥನೆ ಮಾಡ್ತೇವೆ. ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೇವೆ. ಕೆಲವು ಸುಮಾರು ವರ್ಷಗಳು ಅವರು ಪ್ರಾರ್ಥನೆ ಲಕ್ಷಣ ಹೊಂದಿರುತ್ತೆ. ಇನ್ನು ಒಬ್ಬ ಸ್ನೇಹಿತನಿದ್ದಂತೆ ಆ ಡೈರಿ ನೋಡಿದವರು ಅವರು ಹೇಳ್ತಾರೆ, ಆ ಆಂಧ್ರ ಅಂತ್ಯ ಅಂದರೆ ಅವನು ಸತ್ತವನು ಅವನ ದಫನ ಕ್ರಿಯೆ ಮಾಡುವಾಗ ಆ ಸ್ನೇಹಿತನು ಕಣ್ಣೀರಿಟ್ಟು ಆ ದಿನ ಸ್ವೀಕಾರ ಮಾಡಿದ್ದಾನೆ. ಅಂದರೆ ಅವನ ಡೈರಿ ನೋಡಿದ ಅವನ ಒಡ ಹುಟ್ಟಿದ ಆ ಸಹೋದರರು ಸ್ನೇಹಿತರು ಅಂದರೆ ಅವನ ಹೆಸರು ಡೈರಿ ಉಂಟು. ಆ ಆಂಧ್ರ ಸಾಯುವ ತನಕ ಪ್ರಾರ್ಥನೆ ಮಾಡಿದ್ರೆ ಒಬ್ಬ ಸ್ನೇಹಿತರು ಬರಲಿಲ್ಲ. ಅದೇ ಅವನ ಸಹಾಯದ ಪ್ರಾರ್ಥನೆ ಮಾಡಿದ್ರೆ ಅವನ ಪ್ರಾರ್ಥನೆಗೆ ಇವನ ಅಂತ್ಯಕ್ರಿಯೆ ಆಗುವ ಅದರ ಸೇವಕರು ಆ ಕೊಟ್ಟ ವಾಕ್ಯಕ್ಕೆ ಅವನ ಆ ದಿನ ಕಣ್ಣೀರು ಸ್ವೀಕಾರ ಮಾಡಿದ. ಹಾಗಾದ್ರೆ ಇದು ಒಮ್ಮೆಲೆ ಕೆಲವು ರಕ್ಷಣೆ ಬರುವುದಿಲ್ಲ. ಅದು ನಿಜವಾಗಿ ನಾನು ಅವ್ರಿಗೆ ಕಣ್ಣಿಂದ ಪ್ರಾರ್ಥನೆ ಮಾಡುವುದಾದರೆ ನನ್ನ ದೇವರು ಅವರ ಇದು ಪ್ರೀತಿ ನಾವು ಇದು ಹೊಂದಿಕೊಳ್ಳಬೇಕು. ಕ್ರಿಸ್ಮಸ್ ಅಂದರೆ ಬರೀ ನಾನು ಮತ ಪರಲೋಕದ ಸಾಕು, ನಾನು ಮತ ರಕ್ತ ಸಾಕು ಅಲ್ಲ. ನನ್ನ ನನ್ನ ಸಹೋದರಿಗಳು, ನನ್ನ ಕುಟುಂಬದವರು, ನನ್ನೊಟ್ಟಿಗೆ ಕೆಲಸ ಮಾಡುವವರು ಇಷ್ಟು ನಾವು ತುಂಬ ಸಾಕ್ಷಿ ಇವತ್ತು ದೊಡ್ಡ ದೊಡ್ಡ ಸುವಾರ್ತಿಕರು ಆತ್ಮಗಳು ಇಂದು ನಾವು ವಿಲಿಯಂ ಕೇರಿ ಎಂಬ ಫಾರಿನಲ್ಲಿ ಒಬ್ಬ ಸಿಂಪಲ್ ಅವನು ಕೆಲಸ ಅಂದರೆ ಚಪ್ಪಲು ಉಳಿಯುವ ಒಬ್ಬ ಅವನ ಹೆಸರು ವಿಲಿಯಂ ಕೇರಿ ಎಂಬುದಾಗಿ. ಅವನು ಪ್ರಾರ್ಥನೆ ಮಾಡುವಾಗ ಭಾರತದ ಭೂಪಟವನ್ನು ಗೋಡೆ ಮೇಲೆ ನೇತರಿಸಿಕೊಂಡು ಮನ ಕಣ್ಣೀರು ದಿನಾಲು ಪಾಠ ದೇವ ಇಷ್ಟು ಆತ್ಮಗಳು ನಾಶವಾಗ್ತೇವೆ, ನನ್ನನ್ನು ಕಲಿಸು, ಆ ಆತ್ಮಗಳು ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡುವಾಗ ಏನು ಸ್ಪೆಷಲ್ ಗಿಫ್ಟ್ ಒಂದಿಲ್ಲ. ದೇವರ ಆತ್ಮನ ಅವನ ಪ್ರಾರ್ಥನೆ ಕಲಿಕೊಂಡು ಅವನ ಹಿಂದೆ ಕಲಿಸಿಕೊಂಡು ಇಂಡಿಯಾ ಭಾಷೆ ಕಲಿಸಿ ಅನೇಕ ಆತ್ಮಗಳನ್ನು ಹಾಕಿದ್ದಾರೆ. ಇವತ್ತು ನೆನಪಿಟ್ಟುಕೊಂಡು ಕೆಲವರಿದ್ದರು ಸ್ಪೆಷಲ್ ಆಗಿ ಸುವರ್ತಿಕರನ್ನು ಕರೀತಾರೆ. ದೊಡ್ಡ ಲೆಕ್ಕ ಕಳ್ಳೆ ಉಂಟು. ಕೆಲವು ಆ ಕರಿವು ಇಲ್ಲದಿದ್ದರೂ ಅಪ್ಪಸ್ತಲ ಹೇಳ್ತಾನೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಅಂಗಿ ನಲ್ಲಿದ್ದೇವೆ. ಹನ್ನೆರಡು ವಾಕ್ಯ. ದೇವರನ್ನು ಯಾರು ಎಂದೂ ನೋಡಿಲ್ಲ, ದೇವರು ಯಾರು ಎಂದೂ ನೋಡಲಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಹೇಳಿದೆ, ನಾವು ಒಬ್ಬರನ್ನೊಬ್ಬರು ಕಣ್ಣಿಗೆ ಕಾಣುವ ಸಹೋದರ, ಕಣ್ಣಿಗೆ ಕಾಣುವ ಸಹೋದರಿ, ಕಣ್ಣಿಗೆ ಕಾಣುವ ಒಬ್ಬರನ್ನು ಯಥ ಪ್ರೀತಿಸಿದಾದ್ರೆ ನಾನು ದೇವರನ್ನು ಪ್ರೀತಿಸ್ತೇನೆ. ದೇವರ ಕಣ್ಣಲ್ಲಿ ನಾವು ನೋಡಲಿಲ್ಲ, ಅಲ್ಲಿ ಪ್ರೀತಿಯಿಂದ ಅಲ್ಲಿ ನಾನು ದೇವರನ್ನು ಬಲ್ಲವು ನೆಮ್ಮದಿಗೆ ನಾವು ನೋಡ್ತೇವೆ. ಆನಂತರ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಆಮೇನ್. ಆತನ ಪ್ರೀತಿ ಹೊಂದಿಕೊಂಡಿದೆ, ಆ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರಬೇಕು. ಒಬ್ಬರೊಬ್ಬರನ್ನು ದ್ವೇಷವಿಲ್ಲದೆ, ಮಸ್ತರವಿಲ್ಲದೆ, ಯಾವ ನೋವು, ಯಾವ ಕೈ ಭಾವನೆ ಇಟ್ಟುಕೊಳ್ಳದೆ ಯಥಾರ್ಥವಾಗಿ ಪ್ರೀತಿ ಮಾಡಬೇಕು ಎಂಬುದಾಗಿ ಇದು ಅಂಗುಟ್ಟಿದೆ. ಪ್ರೇರೆ, ಈ ಪ್ರೀತಿಯಲ್ಲಿ ಅಪಕಾರ ಮನಿಟ್ಟುಕೊಳ್ಳುವುದಿಲ್ಲ. ಹಾಗೂ ನನ್ನ ಸಹೋದರ ಸಹೋದರಿ ಯಾರು ನನಗೆ ಅಪಕಾರ ಮಾಡಬಹುದು, ಅನ್ಯಾಯ ಮಾಡಬಹುದು, ಮೋಸ ಮಾಡಬಹುದು, ವಂಚನೆ ಮಾಡಬಹುದು, ನನ್ನ ಹೆಸರನ್ನು ಕಟ್ಟಾಗಿ ಆಗಬಹುದು. ಅದು ನಿಜ ಪ್ರೀತಿ. ಅಪಕಾರವನ್ನು ಮನಸ್ಸಿಟ್ಟುಕೊಂಡಿದ್ದೆ. ಈ ಪ್ರೀತಿಯಿಂದ ನಾವು ಪ್ರೀತಿಸುವಾಗ ದೇವರ ಪ್ರೀತಿ ಅವರು ಕಂಡುಕೊಳ್ಳುತ್ತಾರೆ. ಅದಕ್ಕೆ ದೇವರಿದ್ದಾನೆ. ಈ ಲೋಕ ಖಾಲಿ ಒಂದಿದ್ದ ಕ್ರಿಸ್ಮಸ್ ನೋಡಿಕೊಂಡು ಅವ್ರು ಕ್ರಿಶ್ಚಿಯನ್ ಎಲ್ಲ ಆಗಬಾರ್ದು. ದಿನಾಲು ಅವ್ರು ನೋಡಬೇಕು ಕ್ರಿಸ್ತನ ಪ್ರೀತಿ ನಮ್ಮ ಕ್ರಿಯೆಗಳಿಂದ, ನಮ್ಮ ಮಾತಿಂದ ಅವ್ರು ನೋಡಿಕೊಂಡು ನಿಜ ಇವನು ಕ್ರೈಸ್ತಾನೆ. ಆಮೇಲೆ ಅಂತ್ಯೋಕ ಸಭೆಯಲ್ಲಿ ಬರೇ ಕ್ರಿಸ್ತನ ಹೆಸರು ಅಲ್ಲಿ ಬಂತು. ಆ ಶಿಷ್ಯರು ಬರೇ ಬೆಸ್ತರು, ಮೀನು ಇಡುವ ಬೆಸ್ತರು ಇದ್ದರು, ಬೇರೆ ಬೇರೆ ಇದ್ದರು. ಆ ಅಂತ್ಯೋಕ್ಯದಲ್ಲಿಯ ಜನರು ಅವರಿಗೆ ಹೆಸರು ಕ್ರೈಸ್ತರು, ಕ್ರಿಸ್ತನನ್ನು ಹಿಂಬಾಲಿಸುವವರು. ಕ್ರಿಸ್ತನ ಗುಣ ತೋರಿ ಬರುವಾಗ ಮಾತ್ರ ಅದು ಜನರು ಆಕರ್ಷಿಸಲ್ಪಡುತ್ತದೆ. ಅದಕ್ಕೆ ಸೋಲು ಬರ್ತದೆ. ಜ್ಞಾನದ 11ನೇ ಅಧ್ಯಾಯದಲ್ಲಿ 33ರಲ್ಲಿ ಜ್ಞಾನಿಯು ಆತ್ಮನು ಆಕರ್ಷಿಸುವ ಹೇಗೆ ನಮ್ಮಲ್ಲಿರುವ ಕರ್ತನ ಪ್ರೀತಿ ಮುಖಾಂತರ ಆ ಆತ್ಮವನ್ನು ಆಕರ್ಷಿಸುತ್ತವೆ. ಮತ್ತು ದೇವರು ನಮ್ಮನ್ನು ಉಪಯೋಗ ಮಾಡಿ ಆತ್ಮ ಇದಕ್ಕೆ ಕರೆದಿದ್ದಾನೆ. ಅನಂತರ ಅದು ಬರುವಾಕೆ ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ದರಿಂದಲೇ ನಾವು ಆತ್ಮನಲ್ಲಿ ನೆಲೆಗೊಂಡಿದ್ದೇವೆಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ತಿಳಿದುಕೊಳ್ಳುತ್ತೇವೆ. ಅಷ್ಟೇ. ಈ ಪ್ರೀತಿ ನಮ್ಮಲ್ಲಿ ಇರುವಾಗ ಯೇಸು ಕ್ರಿಸ್ತ ತಾನೆ ಯೋನ ಬರೆಸುವಂತ 14:15-16 ನೀವು ನನ್ನನ್ನು ಪ್ರೀತಿಸಿದಾದ್ರೆ ನನ್ನ ಆಜ್ಞೆಗಳಿಗೆ ನಡೆಯುವಿರಿ, ಆಗ ನಾನು ತಂದೆ ಕೇಳುತ್ತೇನೆ, ಒಬ್ಬ ಸಹಾಯಕನನ್ನು ಕೊಡುತ್ತೇನೆ, ಸದಾ ಕಾಲ ನಿಮ್ಮ ಸಂಗಡಿರುವನು. ಆಮೇಲೆ ಯೇಸು ಕ್ರಿಸ್ತ ಪರಲೋಕದಲ್ಲಿದ್ದಾನೆ. ಆದರೆ ಆತ ನಮಗೆ ಆತನ ಆತ್ಮನನ್ನು ಆತ್ಮ ಕೊಟ್ಟಿದ್ದಾನೆ. ಈ ಪವಿತ್ರ ಆತ್ಮ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆಮೇಲೆ ಈ ಪವಿತ್ರ ಆತ್ಮನು
ನಮ್ಮ ಜೊತೆಲಿ ಇದ್ದಾನೆ. ಆತ ನಮ್ಮನ್ನು ಉಪಯೋಗ ಮಾಡಬೇಕು, ಆತನ ಅನುಭವ ಮಾಡಬೇಕು. ಯಾವಾಗ ಯಾರು ಯೇಸು ಕ್ರಿಸ್ತನ ಆಜ್ಞೆ ಕೈಕೊಂಡು ನಡೆಯುತ್ತಾರೋ ಅವರು ಅನುಭವಿಸ್ತಾರೆ. ಅವರ ಸಂಗಡ ಇರುವ ಪವಿತ್ರಾತ್ಮನು ಅವರು ಸಾಕ್ಷಿ ಇರ್ತಾರೆ. ಆಮೇಲೆ ಒಂದು ನಾವು ಯೇಸು ಕ್ರಿಸ್ತ ಬರೀ ಬಾಯಿಲಿ ಪ್ರೀತಿ ಮಾಡಿಕೊಂಡು ಬಾಯಿಲೆ ಮಾತ್ರ ಐ ಲವ್ ಯು ಬಾಯಿಲೆ ಮಾತ್ರ ಪ್ರೀತಿ, ಕ್ರಿಯೆ ಇಲ್ಲಿ ವಾಕ್ಯ ಬರೋ ನನಗೆ ಬೇಡಪ್ಪ, ನನ್ನ ಸ್ವಭಾವ ನನಗೆ ಬಿಡ್ಲಿಕ್ಕೆ ಬೇಡ. ಇದು ಭಾರೀ ಚಿಕ್ಕಂದ ಭಾರೀ ಅಂಟಿಕೊಂಡು ಬಂದ ಸ್ವಭಾವ. ಇದು ಬಿಟ್ಟರೆ ಸಾಯಬೇಕಂತಾರೆ. ಅದೇ ಕ್ರಿಸ್ತನ ಆತ್ಮ ಪೌಲನಿಗೆ ಬೇಕಾ? ಆ ಸ್ವಭಾವವನ್ನು ಬಿಡಲೇಬೇಕು. ಆಗ ಪವಿತ್ರಾತ್ಮನು ನಿಮ್ಮ ಸಂಗಡಗಿದ್ದಾನೆ, ನಿಮ್ಮ ಮುಖದ ಮಾತನಾಡುತ್ತಾನೆ. ನೀರೊಬ್ಬರ ಕೈ ಇಡುವಾಗ ರೋಗ ಗುಣವಾಗುವುದು ನೋಡುತ್ತೀರಿ. ನಿಮ್ಮ ಮಾತು ಅವರಿಗೆ ಕಾರ್ಯವಾಗುವುದು ನೀವು ನೋಡುತ್ತೀರಿ. ಆಮೇಲೆ ಆ ಪ್ರೀತಿ ನಾವು ಮಾಡುವಾಗ ನಮ್ಮಲ್ಲಿ ಪವಿತ್ರಾತ್ಮ ಇದ್ದಾನೆ ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಅಪೊಸ್ತಲ ಇವನು ಹೇಳ್ತಾನೆ, ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ತಂದೆ ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿದ್ದಾನೆ. ಆಮೇಲೆ ನಮ್ಮ ಕೆಲಸ ಏನಿದು? ನಾವು ಪಂಗಡ ಮಾಡುವಲ್ಲ, ಡಿವಿಷನ್ ಮಾಡುವಲ್ಲ, ಆತ್ಮಗಳನ್ನು ಗೆಲ್ಲುವವರಾಗಿದ್ದೇವೆ. ಆಮೇಲೆ ನಮ್ಮ ಗುರಿಯನ್ನು ನಾವು ಪ್ರತಿಯೊಬ್ಬರನ್ನು ಗೆಲ್ಲುವವರಾಗಿದ್ದೇವೆ, ರಕ್ಷಣೆಗೆ ತರುವವರಾಗಿದ್ದೇವೆ. ನಾವು ಹೇಳಬೇಕು, ನಾವು ಯಾರನ್ನು ಹಾಗೆ ಮಾಡುವುದಲ್ಲ, ಯಾರ ಬಗ್ಗೆ ಖಂಡಿಸುವುದಲ್ಲ, ಯಾರಿಗೆ ನಾವು ತಪ್ಪುಸಲ್ಲ. ಇಷ್ಟೇ ಹೇಳಬೇಕು, ಸತ್ತರೆ ನರಕ ಉಂಟು, ಸ್ವರ್ಗ ಉಂಟು. ನರಕ ಇದ್ದರೆ ಏನು? ಬೆಂಕಿಯ ಸಮುದ್ರ, ಅಲ್ಲಿರೋ ಹುಳ ಸಾಯುವುದಿಲ್ಲ. ಅದಕ್ಕೆ ನನ್ನ ಸಹೋದರನೇ, ನನ್ನ ಸ್ನೇಹಿತನೇ, ಅಲ್ಲಿಗೆ ಹೋಗುದು ನಾನು ಇಷ್ಟಪಡ. ನಾನು ಸೋತೆ ನಾನು ಅವರಿಗೆ, ನೀವು ಕೆಲವರು ಒಳ್ಳೆಯ ಅವಿಶ್ವಾಸಗಳು ಸ್ನೇಹಿತರೆ ನಾಡ್ತಾನೆ, ನನ್ನ ಪ್ರೀತಿ ನಿಮಗೋಸ್ಕರವಾಗಿ ನೀವು ನನಗೆ ಮಾಡೋ ಕೆಲಸಕ್ಕೋಸ್ಕರ ನೋಡೋಪಾರ. ನನ್ನ ಪ್ರೀತಿ ನೀವು ಸತ್ತರೆ ನಿಮ್ಮ ಆತ್ಮ ನರಕದಲ್ಲಿರಬಾರದು, ನನ್ನ ಜೊತೆ ನೀವು ಸಹ ಇರಬೇಕು. ಅದಕ್ಕೆ ನಾನು ಪ್ರೀತಿ ಮಾಡ್ತೇನೆ ಇರುವಾಗ ಅವರಿಗೆ ಅಲ್ಲಿ ಆ ಪ್ರೀತಿ ಇರುವ ಅವರಿಗೆ ಅದು ದೇವರ ಪ್ರೀತಿಯಲ್ಲಿ ಮುಟ್ಟುವಂತಾನೆ. ಆಮೇಲೆ ಅದು ಪ್ರೀತಿ ಇರಬೇಕು. ಅಲ್ಲಿ ಅವರ ಹಣಗೋಸ್ಕರ ಅವರೆಲ್ಲ ಲಾಭ ಸಿಗೋದು ಪ್ರೀತಿ ಇಲ್ಲ. ಅದು ಲೋಕದ ತಾತ್ಕಾಲಿಕ. ಯಾವ ಹಣ, ಯಾವ ಸಂಪತ್ತು, ಯಾವ ಶ್ರೀಮಂತಿಗೆ ಪೌರ್ಲೆಂತ ಹೋಗ್ಲಿಲ್ಲ, ಅದು ಲೋಕದಿಂದ ನಸ್ವಲ್ಲ. ಪೌರ್ಲೆಂತ ತಗೊಂಡು ಎಷ್ಟು ಆತ್ಮ ಗೆದ್ದುಕೊಂಡಿದ್ದೇನೆ. ಅಲ್ಲಿ ದೇವರು ಅವ್ರು ಹೇಳ್ತಾರೆ, ನೋಡಿ ಈ ಮಗನು ಪ್ರಾರ್ಥನೆ ಮಾಡಿದರೆ ನಾನು ಬಂದಿದ್ದೇನೆ, ಈ ಮಗ ಸೋತು ನಾನು ಬಂದಿದ್ದೇನೆ, ಸಾಕ್ಷಿ. ಹಾಗೆ ಇಸ್ಕೊಳ್ತದೆ. ಅಲ್ಲಿ ಸಾಂದ್ರದಂತೆ ಸೂರ್ಯನ ಆತ್ಮ ಗೆಲುವು ಒಲಿಯುತ್ತೆ ಎಂಬುದಾಗಿ ನಾನಿಲ್ಲ. ಅದಕ್ಕೆ ನಮಗೆ ಕರೆ ಕೊಟ್ಟಿದ್ದಾರೆ. ಅದು ನಿಜವಾದ ಅರ್ಥ ಕ್ರಿಸ್ಮಸ್ ಆಗಿದೆ. ಪುನಃ ಓದಿಬಿಟ್ರೆ ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಅದರ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೆ ನಾವು ಇವತ್ತು ಈ ಹಬ್ಬವನ್ನು ಆಚರಿಸ್ತೇವೆ. ಈ ಹಬ್ಬವನ್ನು ಆಚರಿಸಲು ಇವತ್ತಿಗೆ ಮಾತಲ್ಲ, ಇವತ್ತು ಗಮ್ಮತ್ ಮಾಡಿ ಕುಡಿದು ಮಜಾ ಮಾಡಿ ಅಲ್ಲ. ಈ ಹಬ್ಬದ ಮೀನಿಂಗ್ ನಾವು ತಿಳ್ಕೊಂಡು ಪ್ರತಿಯೊಬ್ಬರು ಪ್ರತಿದಿನ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತ ರಕ್ಷಕನು ಸಾಕ್ಷಿ ಹೇಳೋದಕ್ಕೆ ನನ್ನ ನಿಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ಮರೆತು ಬಿಡಬೇಡಿ. ಇದು ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಇದು ನಿಜವಾದ ಅರ್ಥ ಕ್ರಿಸ್ಮಸ್ ಅಂದರೆ. ಆಮೇನ್. ಪುನಃ ಓದಿಬಿಡದೆ, ಯೇಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಯೇಸು ದೇವರ ಮಗನಾಗಿದ್ದಾನೆ ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನ ದೇವರು ನೆಲೆಗೊಂಡಿದ್ದಾನೆ ಅಂತ. ಯೇಸು ಕ್ರಿಸ್ತನು ದೇವರ ಒಬ್ಬನೇ ಮಗನಾಗಿದ್ದಾನೆ. ಆತ ನನ್ನ ಕರ್ತನು, ನನ್ನ ಒಡೆಯನು, ನನ್ನ ರಕ್ಷಕನು ಎಂಬುದೇ ಯಾರು ಅದನ್ನು ನಂಬುತ್ತಾರೋ, ಬಾಂಧ ಪ್ರತಿಜ್ಞೆ ಮಾಡುತ್ತಾರೋ ಅವರಲ್ಲಿ ದೇವರು ನೆಲೆಗೊಳ್ಳುತ್ತಾನೆ ಎಂಬುದಾಗಿ ಅವನು ಹೇಳುತ್ತಾನೆ. ಅನಂತರ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಆಮೆನ್, ಅದನ್ನು ನಂಬಿದ್ದೇವೆ. ನೋಡಿ, ದೇವರು ಎಷ್ಟೋ ನಮ್ಮನ್ನು ಪ್ರೀತಿಸುತ್ತಿದ್ದಾನೆ, ಅದನ್ನು ನಂಬಿದ್ದೇವೆ. ಅದು ದಿನಗಳು ಪ್ರೇರೆ ನನ್ನ ಜೀವಿತ ಹೇಳುವುದಕ್ಕೆ ಅನೇಕ ಸೋದನೆಗಳು, ಅನೇಕ ತರದ ರೋಗಗಳು, ಅನೇಕ ನನ್ನ ಜೀವಿತ ನಾನು ಕಂಡುಕೊಂಡಿದ್ದೆ ನನ್ನ ದೇವರ ಪ್ರೀತಿ. ಆಮೇಲೆ ಇದು ನನ್ನ ಪ್ರೀತಿ ನಿಮಿತ್ತವಾಗಿ ನಾನು ಇವತ್ತು ನಿಮಗೆ ಸಾಕ್ಷಿಯಾಗಿರ್ತೇನೆ. ನನ್ನ ಜೀವಿತ ನೋಡಿದ್ರೆ ಎಷ್ಟೋ ರೀತಿಯಲ್ಲಿ ಪ್ರೇರೆ, ಎಷ್ಟೋ ರೀತಿಯ ಸೋದ ಬರುವಾಗ ನಾನಿದು ಉಳಿದಿರುವುದು ಆತನ ಪ್ರೀತಿ. ಆತನ ಪ್ರೀತಿ ಇಲ್ಲದಿದ್ದರೆ ನಾನು ನಿಜವಾಗಿ ಮಣ್ಣಲ್ಲಿ ಮಣ್ಣಾಗುತ್ತಿದ್ದೆ. ನನ್ನ ಜೀವಿತ ಬಗ್ಗೆ ಎಲ್ಲ ನಿಜವಾಗಿ ಹೇಳ್ತಾರೆ, ನಾವು ಯಾವಾಗ ಮಣ್ಣಲ್ಲಿ ನಾನು ಮಣ್ಣಾಗುತ್ತಿದ್ದೆ. ಅದೇ ದೇವರ ಪ್ರೀತಿ ನನ್ನಲ್ಲಿದೆ. ಯಾವ್ಯಾವ ರೀತಿಯ ಪರಿಸ್ಥಿತಿಗಳು,
ಕೆಲವು ರೀತಿಯ ರೋಗಗಳು ಬಂದರು. ಆತನ ಪ್ರೀತಿಯನ್ನು ನುಡಿಸಿ ಇವತ್ತು ನಾನು ಸಾಕ್ಷಿಯಾಗಿದ್ದೇನೆ. ಅದಕ್ಕೆ ಇವತ್ತು ನಾವು ಮರ್ತಿ ಬಿಡೋದು. ಆತ ಪ್ರೀತಿ ನಡೀತಂದ್ರೆ ಅನೇಕ ಅಪಘಾತಗಳು ಅನೇಕರು ಬರುವ ಆ ಪ್ರೀತಿಯನ್ನು ಕಾಪಾಡಿದ ಎಷ್ಟೋ ಜನರು ಅವರಿಗೆ ನಿರೀಕ್ಷೆ ಸತ್ತು ಹೋಗ್ತಾರೆ. ಆ ದೇವರು ನಮ್ಮನ್ನು ಪ್ರೀತಿ ಮಾಡಿ ನಿಮ್ಗೆ ಅನೇಕ ಘಟನೆಗಳಿಂದ ದೇವರು ತಪ್ಪಿ ಆತನ ಪ್ರೀತಿ ನಾವು ಸಾಕ್ಷಿ ಹೇಳೋದಕ್ಕೆ ದೇವರು ಇಟ್ಟಿದ್ದ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ, ನಂಬಿದ್ದೇವೆ. ಅದಕ್ಕೆ ನಾವು ಕೊನೆ ಉಸಿರು ನಮ್ಮದು ಹೋಗುವ ತನಕ ಪ್ರೇರೆ ಸಿಕ್ಕದ ಒಂದು ಸಂದರ್ಭದಲ್ಲಿ ನಮ್ಗೆ ಏನು ದೊಡ್ಡ ಗಿಫ್ಟ್ ಇರ್ಲಿಕ್ಕೆ ನಮಗೆ ನೆನ್ಪಿಟ್ಕೊಳ್ಳಿ, ದೊಡ್ಡ ಸೇವಕರ ಆಗಲಿಕ್ಕಿಲ್ಲ. ಅದು ಸ್ಪೆಷಲ್ ಗಿಫ್ಟ್, ಅಪೋಸ್ತಲರ ಪ್ರೊಫೆಟ್ ಸ್ಪೆಷಲ್ ಗಿಫ್ಟ್, ಅದು ನಿಮಗೆ ಏನು ಗಿಫ್ಟ್ ಇಲ್ಲದಿರಬಹುದು. ಆದರೆ ನೀವು ಕರ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದೀರಿ, ಸಾಕ್ಷಿ ಕೊಟ್ಟು ದೇವರ ಲೆಕ್ಕ ಕೆಲವನಾಗಿದ್ದೀನಿ. ದೇವರ ಮಗನೇ, ನೀನು ಏನು ಮಾಡಿದ ಲೋಕದಲ್ಲಿ? ನಿನಗೋಸ್ಕರ ಜೀವನ ಮಾಡಿದ್ಯೋ? ನಿನ್ನ ಎಡಗೆ ಬದಲಿ ಸಾಯುವ ಚಿಂತೆ ಮಾಡಿದ ಗೊತ್ತಾಗೆ ನಾವು ಸ್ವಾರ್ಥಿಗಳು ಆಗಬಾರ್ದು. ನಮಗೆ ಒಮ್ಮೆಲೆ ಸೋತಕೊಳ್ಳಿಕ್ಕೆ ಆಗುದಿಲ್ಲ. ಅವರ ಹೆಸರು ಕಣ್ಣೀರನ್ನು ಹಾಕುವ ಉಪವಾಸ. ನಾವು ಯಾಕೆ ಉಪವಾಸ ಮಾಡಿದ್ವು? ನನ್ನಗೋಸ್ಕರಲ್ಲ ನಾವು ಉಪವಾಸ ಮಾಡಿದ್ದು ಪ್ರೇರೆ. ಇವತ್ತು ಕೆಲವು ಕಷ್ಟ ಬಂದರೆ ಮಾತ್ರ ಉಪವಾಸ ಮಾಡ್ತಾರೆ. ಅವರ ಕಷ್ಟ ನಾವು ಉಪವಾಸ ನಮ್ಮ ಕಷ್ಟ ಪರಿಹಾರಕ್ಕಿಂತಲೂ ದೇವಾ ಈ ಆತ್ಮಗಳು ರಕ್ಷಣೆಗೆ ಬರಬೇಕು ದೇವ. ಅವರನ್ನು ನಿನ್ನ ಬುಡಿಗಡೆ ಕೊಡು, ಅವರ ಕಣ್ಣುಗಳು ತೆರೆ ಮಾಡು, ಅವರಿಗೆ ವಾಕ್ಯ ಅರ್ಥ. ಈ ಪ್ರಾರ್ಥನೆ ಒಂದಲ್ಲ ಒಂದೇ ದೇವರು 100% ಪ್ರೇರೆ. ದೇವರು ನಮ್ಮ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆಗಳಿಗೆ ಆ ಆತ್ಮ ರಕ್ಷಣೆ ತಗೋನು ಆಗಿದ್ದಾನೆ ಪ್ರೇರೆ. ಮುಂದೆ ಹೋಗುದು ಪ್ರೇರೆ. ದೇವರು ಪ್ರೀತಿ ಸ್ವರೂಪಿ, ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಆಮೇನ್. ಪ್ರೀತಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಅನಂತರ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ಆಮೇನ್. ನೋಡಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರ ಅವನಲ್ಲಿ ದೇವರು ಇದ್ದಾರೆ. ನನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ ದೇವರ ಆತ್ಮ ನನ್ನ ಒಟ್ಟಿಗೆ ಇರಲಿಕ್ಕೆ ಆಗುದಿಲ್ಲ. ದೇವರು ಪ್ರೀತಿ ಸ್ವರೂಪಿ. ಆಮೇನ್. ಯಾಗ ನಾನು ದೇವರ ಪ್ರೀತಿಸೋ ಆಗ ದೇವರ ಆತ್ಮನಲ್ಲಿ, ಆಗ ಆ ದೇವರ ಆತ್ಮನಿಂದ ನಾನು ಸಹ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆಮೇನ್. ಅನಂತರ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ನೆನಪಿಟ್ಟುಕೊಳ್ಳಿ ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬುವವರಿಗೆ ನಿತ್ಯ ನರಕ ಇಲ್ಲ. ಆದರೆ ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ನ್ಯಾಯ ತೀರ್ಪು ಪ್ರತಿಯೊಬ್ಬರು ತಮ್ಮ ತಮ್ಮ ಕ್ರಿಯೆಗೆ ತಕ್ಕ ನ್ಯಾಯ ತೀರ್ಪು ಉಂಟು. ಮತ್ತು ಪರಲೋಕ ಹೋದ ನಂತರೂ ಅಲ್ಲಿ ನ್ಯಾಯ ತೀರ್ಪು. ಆದರೆ ಯಾರು ದೇವರನ್ನು ಸಂಪೂರ್ಣ ಪ್ರೀತಿ ಮಾಡುತ್ತಾರೋ ಅವರಿಗೆ ಆ ನ್ಯಾಯ ತೀರ್ಪಿನ ಬಗ್ಗೆ ಭಯವಿರುವುದಿಲ್ಲ. ಪಾಪ ಮಾಡಿದವನಿಗೆ ಮಾತ್ರ ಅವರ ಮನಸ್ಸಾಕ್ಷಿ ಪೀಡಿಸುತ್ತದೆ. ನ್ಯಾಯ ತೀರ್ಪನ್ನು ಏನು ಲೆಕ್ಕ ಕೊಡುವುದು? ಮನುಷ್ಯರ ಮುಂದೆ ಕಣ್ಣು ಮುಚ್ಚಬಹುದು, ದೇವರ ಮುಂದೆ ಕಣ್ಣು ಮುಚ್ಚಲಿಕ್ಕೆ ಆಗುವುದಿಲ್ಲ. ನಮಗೆ ಒಬ್ಬೊಬ್ಬ ದೇವದೂತನಿದ್ದಾನೆ. ನಾವು ಮಾಡಿದ ಪ್ರತಿ ಕ್ರಿಯೆಗಳನ್ನು ಪುಸ್ತಕದಲ್ಲಿ ನೆಟ್ಟುಕೊಳ್ಳಿ. ನೀವು ಮಾಡಿ ಪಾಪ ಯಾರಿಗೆ ಗೊತ್ತಿರಬಹುದು, ಸುಮ್ಮ ಗುಪ್ತವಾಗಿ ಮಾಡಬಹುದು. ಗುಪ್ತ ಕೆಟ್ಟ ಆಲೋಚನೆ ಮಾಡೋದು, ಗುಪ್ತ ಕೆಟ್ಟ ಮಾತನಾಡಬಹುದು. ಆದರೆ ದೇವದೂತರು ಎಲ್ಲ ರೆಕಾರ್ಡ್ ಮಾಡಿ ಇಡ್ತಾರೆ. ಅದಕ್ಕೆ ಆ ಪಾಪ ಯಾರು ಮಾಡ್ತಾರೆ ಅವರಿಗೆ ಭಯ ಬರ್ತದೆ, ನ್ಯಾಯ ತೀರ್ಪು ಬರ್ತದೆ, ಶಿಕ್ಷೆ ಬರ್ತದೆ, ದುರ್ಮರಣ ಬರ್ತದೆ, ಅಪಘಾತಗಳು ಆಗ್ತವೆ, ವ್ಯಾಧಿಗಳು ಬರ್ತವೆ, ವ್ಯಾಧಿ ಮುಟ್ಟುತ್ತವೆ ಎಂಬ. ಆದರೆ ಯಾವ್ದಾದ್ರು ಪ್ರೀತಿಸ್ತಾರೋ ಅವರು ಹೇಳ್ತಾರೆ, ಎಡಬಲೆಗಳು 10,000 ದರ್ಶನ ಯಾವುದನ್ನು ಮುಟ್ಟುವುದಿಲ್ಲ. ಆಮೇನ್. ಯಾಕೆ? ನನ್ನ ಹೃದಯವು ನನ್ನ ಬಗ್ಗೆ ಸಾಕ್ಷಿಗಳಬೇಕು. ನಾನು ನಿರ್ದೋಷಿ ಎಂಬುದಾಗಿ ನೋಡ್ತೇವೆ ಬೈಬಲಲ್ಲಿ ಅನೇಕ ದಾವೀದ ಹೇಳ್ತಾನೆ, ಅದನ್ನು ವಿಚಾರಿಸಿದರು ಪುಟ ಹಾಕಿದ್ರು ನಲ್ಲಿ ಯಾವ ದುರಾಲೋಚನೆ ಇಲ್ಲ. ಪೌಲ ಹೇಳ್ತಾನೆ, ನಾನು ದೇವರ ದೃಷ್ಟಿಯಲ್ಲಿಯೂ ನಿರ್ದೋಷಿ ಎಂಬ ಮನಸ್ಸು ದಿನದ ಅಭ್ಯಾಸ ಮಾಡುವುದರೆ ನಾವು ನ್ಯಾಯ ತೀರ್ಪಿಗೆ ಭಯ ಪಡದೆ ಧೈರ್ಯದಿಂದ ನಾವು ಫೇಸ್ ಮಾಡುವರಾಗಿದ್ದೀವಿ. ಆಮೇನ್. ಯಾಕೆಂದರೆ ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿ. ಯಾಕೆಂದ್ರೆ ಕ್ರಿಸ್ತನು ಎಂತವನಾಗಿದ್ದನು, ನಾವು ಅಂತವರ ಈ ಲೋಕದಲ್ಲಿ. ಕ್ರಿಸ್ತನ ಲೋಕದಲ್ಲಿ ಈ ಲೋಕದಲ್ಲಿರುವಾಗ ಆತನು ತನ್ನ ಚಿತ್ತ ಮಾಡಲಿಲ್ಲ, ತಂದೆಯ ಚಿತ್ತವನ್ನು ಮಾಡಿದನು. ಆಮೇಲೆ ತಂದೆಯ ಚಿತ್ತ ಮಾಡಿದನು, ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಧೇಯನಾದ. ಇವತ್ತು ಪ್ರೇರೆ ಈ ಲೋಕದಲ್ಲಿ ನಮ್ಮ ಸ್ವ ಇಚ್ಛೆ ನಾವು ಮಾಡುವುದಿಲ್ಲ, ತಂದೆಯ ಚಿತ್ತ, ತಂದೆಯ ಆಜ್ಞೆಯ ವಿಧೇಯರಾಗುವಾಗ ಪ್ರೇರೆ ನಮಗೆ ನ್ಯಾಯ ತೀರ್ಪಿನ ಭಯ ಬರುವುದಿಲ್ಲ. ಯಾರು ನಮಗೆ ಅಪರಾಧಿ ಬೆರಳು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಸೈತಾನಿಗೂ ನಮ್ಮ ಮೇಲೆ ಬೆರಳು ತೋರಿಸಲಿಕ್ಕೆ ಆಗುವುದಿಲ್ಲ. ಯಾವ ಆಯುಧಗಳು ನಮ್ಮ ಮೇಲೆ ಜಯ ಹೊಂದುವುದಿಲ್ಲ. ಯಾವ ನಾಲಿಗಳು ನಮ್ಮ ಮೇಲೆ ಜಯ ಹೊಂದುವುದಿಲ್ಲ. ಅದೇ ನಾವು ಈ ಸತ್ಯ ತಿಳಿದುಕೊಂಡು ಪಾಪ ಜೀವಿಸಿದರೆ ಮಾತ್ರವೇ ಮೊದಲು ಇಲ್ಲಿ ಸಿಕ್ಕಿನ ನಮ್ಮ ಮನಸ್ಸಾಕ್ಷಿ ನಮಗೆ
ದೊಡ್ಡ ಸಿಗ್ನಲ್ ಚುಚ್ಚುತ್ತಾ ಕೂತ್ಕೊಳ್ಳುವಾಗಲೂ ಮಲಗೋ ಅಪರಾಧ ತೀರ್ಪು ಕೊಡ್ತಾ ಉಂಟು ಮತ್ತು ಸೈತನ್ನು ಕೊಡ್ತಾನೆ. ಅದಕ್ಕೆ ಈ ನನ್ನ ಮನಸ್ಸಿನಿಗೆ ಯಾವ ಅಪರಾಧಿ ತೀರ್ಪು ಕೊಡದಾಗೆ ನಾವು ನಡೆಯಬೇಕು ಪ್ರೇರೆ. ಹಾಗೆ ನಾಯಿ ತೀರ್ಪಿಗಿರ ಭಯ ಪಡುವಾಗಿದೆ. ಎಲ್ಲ ಸಮಯ ದೇವರೇ ನನ್ನ ಪ್ರಿಯ ಮಗನು. ಆಮೇಲೆ ಇವತ್ತನಿಗೆ ದೇವರು ಹೇಳ್ತಾನೆ ದಾವಿದನ ಬಗ್ಗೆ, ಇವತ್ತು ನನಗೆ ಬಲು ಪ್ರಿಯನು, ನನ್ನ ಎದೆಗೆ ಹತ್ತಿರ ಇರುವವನ ಬಗ್ಗೆ ಯಾರ ಬಗ್ಗೆ ಹೇಳ್ತಾನೆ? ದಾವಿದನ ಬಗ್ಗೆ ಹೇಳುತ್ತಾನೆ. ಹಾಗೆ ನಮ್ಮ ಬಗ್ಗೆ ಹೇಳಬೇಕು, ನನ್ನ ಎದೆಯ ಸಮೀಪದಲ್ಲಿ ಇರುವವನು ನನಗೆ ಪ್ರಿಯನು. ದಾನಿಯೇಲನಿಗೆ ದೇವರೇ ಬಹು ಪ್ರಿಯ, ಅತಿ ಪ್ರಿಯ ಹೇಳ್ತಾರೆ. ಹಾಗೆ ನಮ್ಮನ್ನು ಕರೆಯಬೇಕು. ಆಮೇಲೆ ಅನಂತ ಮುಂದಕ್ಕೆ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಪ್ರೀತಿ ಇರುವಲ್ಲಿ 100%. ಆ ದೇವರ ಪ್ರೀತಿ ಯಾವತ್ತಿಗೂ ಯಾವ ಸಂಗತಿಗೂ ಭಯ ಪಡಬೇಡಿ. ದೇವರ ಆತ್ಮ ಭಯದ ಆತ್ಮವಲ್ಲ. ಯಾರಿಗೆ ಭಯ ಬರ್ತದೆ? ಯಾರು ಗೊತ್ತಿದ್ರು ಪಾಪ ಮಾಡುತ್ತಾರೋ ಅವರಿಗೆ ಮಾತ್ರ ಅದು ಭಯ. ಇಲ್ಲಿ ಹೋಗೋ ಭಯ ಬರ್ತದೆ. ಯಾಕೆ? ಪ್ರೀತಿ ಇದ್ದರೆ ಹೆದರಿಕೆ ಉಂಟು. ಪ್ರೀತಿ ಇರುವಾಗ ಹೆದರಿಕೆ ಆತ್ಮಕ್ಕೆ ಅವಕಾಶ ಇಲ್ಲವಿಲ್ಲ. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಮತ್ತು ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಹೆದರಿಕೆ ಇರುವಾಗ ಮನಸ್ಸತ್ತದೆ ಏನೋ ಆಗ್ತದೆ. ಇವತ್ತು ಕೆಲವು ಹೇಳ್ತಾರೆ ಬೆಳಗ್ಗೆ ತಗೊಳ್ತೇವೆ ಏನೋ ಆಗ್ತದೆ, ಅದೇನೋ ಆಗಿರ್ತದೆ. ಕೆಲವು ಬಸ್ ಏನೋ ದಾರಿ ಆಗ್ತದೆ. ಯಾಕೆ? ಅವ್ರ ಹೆದರಿಕೆ ಉಂಟು. ಮೊದಲೇ ಓ ಅಲ್ಲಿ ಫ್ಲೂ ಜ್ವರ ಬಂದಿದೆ, ಅಲ್ಲಿ ಹೋಗದವರಿಗೆ ಫ್ಲೂ ಜ್ವರ ಹತ್ತಿ ಬಂದವರಿಗೆ ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಇರ್ತದೆ. ಧೈರ್ಯವರಿಗೆ ಯಾವುದು ಮುಟ್ಟುವುದಿಲ್ಲ. ಆಮೇಲೆ ಯಾಕೆ? ನಮಗೆ ಕೊಟ್ಟ ಆತ್ಮ ಧೈರ್ಯದ ಆತ್ಮ, ನಮಗೆ ಕೊಟ್ಟ ಆತ್ಮ ಪ್ರೀತಿಯ ಆತ್ಮ, ನಮಗೆ ಕೊಟ್ಟ ಆತ್ಮ ದೇವರ ಆತ್ಮ. ಅದು ಯಾರು ಹೆದರಿಕೊಂಡು ಆಗ ದೇವರ ಆತ್ಮ ಅವರಲ್ಲಿ ಇರುವುದಿಲ್ಲ. ಹೆದರಿಕೆ ಆತ್ಮ ಯಾತನೆ ಕೊಡುವ ಆತ್ಮ, ಸೈತನ ಆತ್ಮ ಹೊರಗೆ ಹಾಕಬೇಕಾ? ದೇವರನ್ನು ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಪ್ರಾಣದಿಂದ, ಸಂಪೂರ್ಣ ಬುದ್ಧಿಯಿಂದ ಸೈತನ ಪ್ರೀತಿ ಮಾಡ್ರಿ. ನಿಮ್ಮನ್ನು ಪ್ರೀತಿ ಹಾಗೆ ಒಬ್ಬರನ್ನೊಬ್ಬರು ನಾವು ಪ್ರೀತಿ ಮಾಡಬೇಕು. ಇದು ಅಂಗನಲ್ಲಿದ್ದೇವೆ. ನಂತರ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಅಲ್ಲಿ ಹೆದರಿಕೊಂಡು ನೆನಪಿಟ್ಟುಕೊಂಡ್ರಿ. ಹೆದರಿಕೆ ಹೋಗಬೇಕಾ? ಬರೀ ಸೇವಕರಿಗೆ ಪ್ರಾರ್ಥನೆ ಮಾಡ್ತಾ ಹೋಗುದಿಲ್ಲ. ಮೊದಲು ನಿಮ್ಮ ಹೃದಯ ಚೆಕ್ ಮಾಡಿ. ನಿಮಗೆ ದೇವರ ಮೇಲೆ 50-50 ಪ್ರೀತಿ ಉಂಟಾ? 90-90 ಉಂಟಾ? 100% ಪ್ರೀತಿ ಇರುವಾಗ ಹೆದರಿಕೆ ಇಲ್ಲ. ಆಮೇಲೆ ಪೂರ್ಣ ಪ್ರೀತಿ ಹೆದರಿಕೆ ಹೊರಡಿಸಲ್ಪಡ್ತದೆ. ನಂತರ ಹೆದರುವವನು ಪ್ರೀತಿಯಲ್ಲಿ ಒಂದು ಹೆದರಿಕೆ ಉಂಟು, ಅದು ನಾನು ದೇವರು ಬರೀ ಬಾಯಿಲೆ ಮಾತ್ರ ಪ್ರೀತಿ ಮಾಡುದು. ಐ ಲವ್ ಯು ಕ್ರಿಯೆ ಬರುವಾಗ ಡೋಂಟ್ ಬಾಯಲ್ಲಿ ಲವ್ ಯು ಇದ್ದು ಬೇಡ. ದೇವರಿಗೆ ಐ ಲವ್ ಯು ರಿಯಲ್ ಲವ್ ಇಸ್ಕೊಂಡು ನಾವು ಪ್ರೀತಿ ಮಾಡಬೇಕು. ಆಮೇಲೆ ಅವಾಗ ಪ್ರೇರೆ ನಮಗೆ ಹೆದರಿಕೆ ಬರುವುದಿಲ್ಲ, ಹೆದರಿಕೆ ನಮ್ಮನ್ನು ಬಿಟ್ಟು ಹೋಗ್ತದೆ. ಅನಂತರ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ ನಾವು ಪ್ರೀತಿಸುತ್ತೇವೆ. ಅನಂತರ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ನೆನಪಿಡಬೇಕು, ನಾವು ಅದನ್ನು ಪ್ರೀತಿ ಹೇಳಿಕೊಂಡು ನಮ್ಮ ಸಹೋದರನ ಗಂಡನನ್ನು ಮಕ್ಕಳ ತಂತೆಯನ್ನು ಎಂದಿಗೂ ನಾವು ದ್ವೇಷ ಮಾಡಿದರೆ ಮನುಷ್ಯರ ಮಧ್ಯೆ ಆಗ್ಲಿಕ್ಕಲ್ಲ. ದೇವರ ಜೊತೆ ಸುಳ್ಳುಗಾರ ತಾನೆ ದೇವರು. ನೆನಪಿಡಿ, ಮನುಷ್ಯರು ಒಳ್ಳೆದಿರಬಹುದು, ಅದಕ್ಕೆ ಕೆಲವರು ಭಕ್ತಿ ವೇಸರು. ದೇವರು ಸುಳ್ಳುಗಾರನು. ಸುಳ್ಳುಗಾರ ಸಿಗೋ ಪಾಲು ಯಾವುದು? ಗಂಧಕಗಳು ಉರಿಯ ಕೆರೆಯಾಗಿದೆ. ನೆನಪಿಡಿ, ದೇವರು ನಾವು ಪ್ರೀತಿಸದೆ ಒಬ್ಬರನ್ನು ಯಥಾರ್ಥದಿಂದ ದ್ವೇಷದಿಂದ ಪ್ರೀತಿಸುವವರಾಗಬೇಕು. ಅನಂತರ ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲ್ಲ. ಆಮೇಲೆ ನಾವು ಕಣ್ಣಿಗೆ ಕಾಣುವ ಸಹೋದರನ್ನು ಪ್ರೀತಿಸದಿದ್ದರೆ ನಾವು ದೇವರನ್ನು ಪ್ರೀತಿಸ ಸಾಧ್ಯ ಉಂಟಾ? ಅದು ದೇವರನ್ನು ಪ್ರೀತಿಸಲು ಕಣ್ಣಿಗೆ ಕಾಣುವ ಸಹೋದರನು ಪ್ರೀತಿಸುವನಾಗಬೇಕು. ಅನಂತರ ದೇವರನ್ನು ಪ್ರೀತಿಸುವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಆಮೇಲೆ ದೇವರನ್ನು ಪ್ರೀತಿಸುವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆ ಹೊಂದಿದ್ದೇವೆ. ಹಾಗೆ ಕ್ರಿಸ್ಮಸ್ ಅಂದರೆ ಮೊದಲನ ಅರ್ಥ ದೇವರ ಪ್ರೀತಿ ನಾವು ಧ್ಯಾನ ಮಾಡುವನಾಗಿದ್ದೇವೆ. ಈ ಪ್ರೀತಿ ನಾವು ಹೊಂದಿಕೊಂಡಿದ್ದೇವೆ. ಈ ಪ್ರೀತಿ ನಮ್ಮ ಕ್ರಿಯೆಯಲ್ಲಿ, ನಮ್ಮ ಬಾಯಿ ಮಾತಿನಲ್ಲಿ ತೋರಿ ಬರಬೇಕು. ಇದು ನಿಜ ಕ್ರಿಸ್ಮಸ್ ಆಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಯಾರಿಗಾದ್ರೂ ಪ್ರೀತಿ ಬೇಕು, ಯೇಸು ನಂಬಿಕೆ